ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನೆಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾವು ವಿದ್ಯುತ್ ಶಕ್ತಿ ಈ ಪಾಠದ ಮೇಲೆ ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ವೆರಿ ಇಂಪಾರ್ಟೆಂಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸೂತ್ರ ಆಧಾರಿತ ಕೆಲವು ಸಮಸ್ಯೆಗಳನ್ನು ಬಿಡಿಸೋಣ. ಈ ವಿಡಿಯೋದಲ್ಲಿ ನಾನು ವಿದ್ಯುತ್ ಶಕ್ತಿ ಈ ಪಾಠದ ಮೇಲೆ ಈ ವರ್ಷ 4 ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದಂಥ ಸಮಸ್ಯೆಗಳನ್ನು, ಹಾಗೆ ಈ ವರ್ಷ ಹಾಗೂ ಹಿಂದಿನ ವರ್ಷಗಳ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆಗಳನ್ನು, ಅದೇ ರೀತಿ ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ವಿದ್ಯುತ್ ಶಕ್ತಿ ಪಾಠದ ಮೇಲೆ ಕೇಳಿದ ಸಮಸ್ಯೆಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ಸಾಮಾನ್ಯವಾಗಿ ವಿದ್ಯುತ್ ಶಕ್ತಿ ಈ ಪಾಠದ ಮೇಲೆ 1 ಅಥವಾ 2 ಅಥವಾ 3 ಮಾರ್ಕ್ಸಿನ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಕೇಳಲಾಗುತ್ತದೆ. ಈ ಸಮಸ್ಯೆಗಳನ್ನು ಬಿಡಿಸಬೇಕಾದ್ರೆ ನೀವು ನೆನಪಿಡಬೇಕಾದ ಸೂತ್ರಗಳನ್ನು ನಾನಿಲ್ಲಿ ಬರೆದಿದ್ದೇನೆ. ಈ ಸೂತ್ರದ ಹೊರತಾಗಿಯೂ ಅಂದರೆ ಸೂತ್ರದ ಸಹಾಯವಿಲ್ಲದೆಯೂ ಕೆಲವೊಂದು ಸಮಸ್ಯೆಗಳನ್ನು ಬಿಡಿಸ್ಬೋದು. ಅದನ್ನು ನಂತರ ನೋಡೋಣ. ಮೊದಲಿಗೆ ಬಹುಮುಖ್ಯವಾಗಿ ನೀವು ನೆನಪಿಡಬೇಕಾದ ಸೂತ್ರ ಅಂದರೆ ಅದು ಓಮ್ನ ನಿಯಮವನ್ನು ಆಧಾರಿತವಾದ ಸೂತ್ರ. ವಿಭವಾಂತರ V, ವಿದ್ಯುತ್ ಪ್ರವಾಹ I, ರೋಧ R ಆಗಿದ್ದಾಗ ವಿಭವಾಂತರ V ವಿದ್ಯುತ್ ಪ್ರವಾಹ I ಇಂಟು ರೋಧ R ಆಗಿರ್ತದೆ. ಅಥವಾ ಇದೇ ಸೂತ್ರವನ್ನು ನಾವು ಈ ರೀತಿಯಾಗಿ ಬರೆಯಬಹುದು. ವಿದ್ಯುತ್ ಪ್ರವಾಹ I ವಿಭವಾಂತರ V ಭಾಗಿಸು ರೋಧ R ಆಗಿರ್ತದೆ. ಅಥವಾ ಇದೇ ಸೂತ್ರವನ್ನು ನಾವು ರೋಧಕ್ಕೆ ಬಿಡಿಸಿದಾಗ ರೋಧ R ವಿಭವಾಂತರ V ಭಾಗಿಸು ವಿದ್ಯುತ್ ಪ್ರವಾಹ I ಆಗಿರ್ತದೆ. ಈ ಸೂತ್ರವನ್ನು ನೆನಪಿಟ್ಟುಕೊಂಡ್ರೆ ಇದರ ಮೇಲೆ ಬರುವಂಥ ಯಾವುದೇ ಸಮಸ್ಯೆಯನ್ನು ನೀವು ಬಿಡಿಸಬಹುದು. ಹಾಗೆ ಎರಡನೇ ಬಹಳ ಮುಖ್ಯವಾದ ಸೂತ್ರ ವಿಭವಾಂತರ V, ವಿದ್ಯುತ್ ಪ್ರವಾಹ I ಹಾಗೆ ವಿದ್ಯುತ್ ಸಾಮರ್ಥ್ಯ P ಆಗಿದ್ದಾಗ ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯುವ ಸೂತ್ರ P V I ಆಗ್ತದೆ. ಅದೇ ರೀತಿ ಮೂರನೇ ಸೂತ್ರ ಮತ್ತು ನಾಲ್ಕನೇ ಸೂತ್ರ ಬಹಳ ಮುಖ್ಯವಾದ ಸೂತ್ರಗಳು, ಇವುಗಳನ್ನು ನೀವು ನೆನಪಿಡಲೇಬೇಕು. ಮೂರನೇ ಸೂತ್ರ R1, R2, R3 ರೋಧಕಗಳನ್ನು ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸಿದಾಗ ಆ ವಿದ್ಯುತ್ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿಯುವ ಸೂತ್ರ 1/RP = 1/R1 + 1/R2 + 1/R3 ಆಗ್ತದೆ. ಹಾಗೆ ಇದೇ ವಿದ್ಯುತ್ ಮಂಡಲದಲ್ಲಿ ಅಂದರೆ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಆ ವಿದ್ಯುತ್ ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯುವ ಸೂತ್ರ IS = I1 + I2 + I3 ಆಗ್ತದೆ. ಇಲ್ಲಿ I1 ಅಂದರೆ V/R1, I2 ಅಂದರೆ V/R2, I3 ಅಂದರೆ V/R3. ಅದೇ ರೀತಿ ನಾಲ್ಕನೇ ಸೂತ್ರ, ಇದು ಸಹ ಬಹಳ ಮುಖ್ಯವಾದ ಸೂತ್ರವಾಗಿದೆ. ವಾಹಕದ ರೋಧಶೀಲತೆ ರೋ, ಅಡ್ಡ ಕೊಯ್ತ A, ವಾಹಕದ ಉದ್ದ L ಆಗಿದ್ದಾಗ ವಾಹಕದ ರೋಧಶೀಲತೆಯನ್ನು ಕಂಡುಹಿಡಿಯುವ ಸೂತ್ರ ರೋ RA/L ಅಥವಾ ರೋ R5D²/4L. ಸೂತ್ರದಲ್ಲಿ A ಅಂದರೆ ವಾಹಕದ ಅಡ್ಡ ಕೊಯ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 5D²/4. ಈ ಸೂತ್ರದಲ್ಲಿ ನಾವು A ನ ಸ್ಥಾನದಲ್ಲಿ 5D²/4 ಆದೇಶಿಸಿದಾಗ ನಮಗೆ ರೋ R5D²/4L ಈ ಸೂತ್ರ ಸಿಗುತ್ತದೆ. ಇವೆರಡು ಒಂದೇ ಸೂತ್ರಗಳಾಗಿವೆ. ಹಾಗೆ ಕೊನೆಯ ಸೂತ್ರಕ್ಕೆ ಬರೋಣ. ಕೆಲಸ W, ವಿಭವಾಂತರ V ಮತ್ತು ವಿದ್ಯುದಾವೇಶ Q ಆಗಿದ್ದಾಗ ಕೆಲಸವನ್ನು ಕಂಡುಹಿಡಿಯುವ ಸೂತ್ರ W VQ ಆಗುತ್ತದೆ. ಇಷ್ಟು ಸೂತ್ರಗಳು ನಿಮಗೆ ನೆನಪಿದ್ದರೆ ಈ ವರ್ಷ ವಾರ್ಷಿಕ ಪರೀಕ್ಷೆಯ ಮೇಲೆ ಕೇಳಲಾಗುವ ವಿದ್ಯುತ್ ಶಕ್ತಿ ಈ ಪಾಠದ ಮೇಲೆ ಯಾವುದೇ ಸಮಸ್ಯೆಯನ್ನು ನೀವು ಬಿಡಿಸಬಹುದು. ನಾವೀಗ ಒಂದೊಂದೇ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ತೆಗೆದುಕೊಳ್ತಾ ಹೋಗೋಣ. ಮೊದಲಿಗೆ ನಾವು 2019 ವಾರ್ಷಿಕ ಪರೀಕ್ಷೆಯಲ್ಲಿ 2 ಮಾರ್ಕ್ಸ್ಗೆ ಕೇಳಲಾದ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. 4000 ವ್ಯಾಟ್ ಸಾಮರ್ಥ್ಯದ ರೆಫ್ರಿಜಿರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 750 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ 2 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದಾಗ 1 ಕಿಲೋ ವ್ಯಾಟ್ಗೆ ₹3ರಂತೆ ತಗುಲುವ ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಅಂದ್ಕೊಂಡು ಒಂದು ಪ್ರಶ್ನೆಯನ್ನು ನಮಗೆ ಕೊಟ್ಟಿದ್ದಾರೆ. ಈ ಲೆಕ್ಕವನ್ನು ನಾವು ಯಾವುದೇ ಸೂತ್ರದ ಅಗತ್ಯವಿಲ್ಲದೆ ಸುಲಭವಾಗಿ ಮಾಡಬಹುದು. ಅದೇ ಅಂತ ನೋಡೋಣ. ಮೊದಲಿಗೆ ನಾವು 400 ವ್ಯಾಟ್ ಸಾಮರ್ಥ್ಯದ ರೆಫ್ರಿಜಿರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ 30 ದಿನಗಳ ಕಾಲ ಬಳಸಿದಾಗ ರೆಫ್ರಿಜಿರೇಟರ್ ಬಳಸಿದ ಒಟ್ಟು ಶಕ್ತಿಯನ್ನು ಕಂಡುಹಿಡಿದುಕೊಳ್ಳೋಣ. ಆದ್ದರಿಂದ ನಾವಿಲ್ಲಿ 30 ದಿನಗಳಿಗೆ ರೆಫ್ರಿಜಿರೇಟರ್ ಬಳಸಿದ ಒಟ್ಟು ಶಕ್ತಿ ಅಂತ ಬರೆದುಕೊಂಡು ರೆಫ್ರಿಜಿರೇಟರ್ನ ಸಾಮರ್ಥ್ಯ ಎಷ್ಟಿದೆ 400 ವ್ಯಾಟ್ ಇರೋದ್ರಿಂದ ಇಲ್ಲಿ 400 ಅಂತ ಬರೆದುಕೊಳ್ಬೇಕು. ಇಂಟು ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ರೆಫ್ರಿಜಿರೇಟರ್ ಬಳಕೆ ಆಗ್ತದೆ 8 ಗಂಟೆಗಳ ಕಾಲ. ಹಾಗಾಗಿ ಇಲ್ಲಿ 8 ಗಂಟೆ ಅಥವಾ 8 ಅಂತ ಬರೆದುಕೊಳ್ಬೇಕು. ಇಂಟು ಎಷ್ಟು ದಿನಗಳ ಕಾಲ ರೆಫ್ರಿಜಿರೇಟರ್ ಬಳಕೆ ಆಗ್ತಾ ಇದೆ 30 ದಿನಗಳ ಕಾಲ ರೆಫ್ರಿಜಿರೇಟರ್ ಬಳಕೆ ಆಗ್ತಾ ಇರೋದ್ರಿಂದ ಇಂಟು 30 ಅಂತ ಬರೆದುಕೊಳ್ಬೇಕು. ಇಲ್ಲಿ ನಾವು ಮೊದಲಿಗೆ 4, 8, 3 ಗುಣಿಸ್ಕೊಳ್ಳೋಣ. 4 8 32, 32 3 96 ಆಗುತ್ತದೆ. ಈ 0 ಈ 0 ಈ 0 ಈ 3 0 ಇಲ್ಲಿ ಹಾಕಿಕೊಂಡಾಗ ಇದು 96,000 ವ್ಯಾಟ್ ಅವರ್ ಆಗ್ತದೆ.
ಸೊ ಈ ವ್ಯಾಟ್ ಅವರನ್ನು ನಾವೀಗ ಕಿಲೋ ವ್ಯಾಟ್ ಅವರಿಗೆ ಪರಿವರ್ತಿಸಬೇಕು. ವ್ಯಾಟ್ ಅವರನ್ನು ನಾವು ಕಿಲೋ ವ್ಯಾಟ್ ಅವರಿಗೆ ಪರಿವರ್ತಿಸಬೇಕಾದ್ರೆ ನಾವು ಇದಕ್ಕೆ ಏನು ಮಾಡಬೇಕಂದ್ರೆ 1000ದಿಂದ ಭಾಗಿಸ್ಕೊಳ್ಬೇಕು. 96,000ವನ್ನು 1000ದಿಂದ ಭಾಗಿಸಿದಾಗ ಬರುವಂಥ ಉತ್ತರ 96 ಆಗೋದ್ರಿಂದ 30 ದಿನಗಳಿಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ ಏನಾಗ್ತದೆ ಅಂದರೆ ಇಲ್ಲಿ 96 ಕಿಲೋ ವ್ಯಾಟ್ ಅವರ್ ಆಗುತ್ತದೆ. ಹೀಗೆ ನಾವು 30 ದಿನಗಳಿಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿಯನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ಮತ್ತೊಂದು ವಿದ್ಯುತ್ ಉಪಕರಣ 750 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿಪೆಟ್ಟಿಗೆ ದಿನಕ್ಕೆ 2 ಗಂಟೆಗಳ ಕಾಲ 30 ದಿನಗಳವರೆಗೆ ಬಳಸಿದಾಗ ಇಸ್ತ್ರಿಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿಯನ್ನು ಕಂಡುಹಿಡಿಯೋಣ. ಸೊ ಆದ್ದರಿಂದ ನಾನಿಲ್ಲಿ 30 ದಿನಗಳಿಗೆ ಇಸ್ತ್ರಿಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ ಅಂತ ಬರೆದುಕೊಂಡು ಈಸ್ ಈಕ್ವಲ್ ಟು ಇಸ್ತ್ರಿಪೆಟ್ಟಿಗೆ ಸಾಮರ್ಥ್ಯ 750 ವ್ಯಾಟ್ ಇಂಟು ಒಂದು ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಇಸ್ತ್ರಿಪೆಟ್ಟಿಗೆ ಬಳಕೆ ಆಗ್ತಾ ಇದೆ, 2 ಗಂಟೆಗಳ ಕಾಲ. ಹಾಗಾಗಿ ಇಂಟು 2 ಅಂತ ಬರೆದುಕೊಂಡಿದ್ದೇನೆ. ಇಂಟು ಎಷ್ಟು ದಿನಗಳ ಕಾಲ ಇಸ್ತ್ರಿಪೆಟ್ಟಿಗೆ ಬಳಕೆ ಆಗ್ತಾ ಇದೆ, 30 ದಿನಗಳ ಕಾಲ ಇಸ್ತ್ರಿಪೆಟ್ಟಿಗೆ ಬಳಕೆ ಆಗ್ತಾ ಇರೋದರಿಂದ ಇಂಟು 30 ದಿನ ಅಥವಾ ಇಂಟು 30 ಅಂತ ಬರೆದುಕೊಂಡಿದ್ದೇನೆ. 750 ಗುಣಿಸು 2 ಗುಣಿಸು 30 ಅಂದರೆ 45,000 ಆಗೋದ್ರಿಂದ ಇಲ್ಲಿ 30 ದಿನಗಳಿಗೆ ಇಸ್ತ್ರಿಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿಯು 45,000 ವ್ಯಾಟ್ ಅವರ್ ಆಗುತ್ತದೆ. ಈ ವ್ಯಾಟ್ ಅವರನ್ನು ನಾವೀಗ ಕಿಲೋ ವ್ಯಾಟ್ ಅವರಿಗೆ ಪರಿವರ್ತಿಸಬೇಕು. ಈ ವ್ಯಾಟ್ ಅವರನ್ನು ನಾವು ಕಿಲೋ ವ್ಯಾಟ್ ಅವರಿಗೆ ಪರಿವರ್ತಿಸಬೇಕಾದ್ರೆ ಈ 45,000ವನ್ನು 1000ರಿಂದ ಭಾಗಿಸ್ಕೊಳ್ಬೇಕು. ಈ 0 ತೆಗಿರಿ, 0 ತೆಗಿರಿ, 0 ತೆಗೆದಾಗ ಇಲ್ಲಿ ಉಳಿಯುವುದು 45 ಮಾತ್ರ. ಆದ್ದರಿಂದ 30 ದಿನಗಳಿಗೆ ಇಸ್ತ್ರಿಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ ಎಷ್ಟಾಗ್ತದೆ, 45 ಕಿಲೋ ವ್ಯಾಟ್ ಅವರ್ ಆಗುತ್ತದೆ. ಹೀಗೆ ನಾವು 30 ದಿನಗಳಿಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ ಮತ್ತು 30 ದಿನಗಳಿಗೆ ಇಸ್ತ್ರಿಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿಯನ್ನು ಕಂಡುಹಿಡಿದ ನಂತರ ನಾವೀಗ ರೆಫ್ರಿಜರೇಟರ್ ಮತ್ತು ಇಸ್ತ್ರಿಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿಯನ್ನು ಕಂಡುಹಿಡಿಯೋಣ. 30 ದಿನಗಳಿಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ ಎಷ್ಟು, 96 ಕಿಲೋ ವ್ಯಾಟ್. ಆದರೆ ಇಸ್ತ್ರಿಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ 45 ಕಿಲೋ ವ್ಯಾಟ್ ಆಗಿದೆ. ಅದಕ್ಕೋಸ್ಕರ ನಾವಿಲ್ಲಿ 96 ಕಿಲೋ ವ್ಯಾಟ್ ಪ್ಲಸ್ 45 ಕಿಲೋ ವ್ಯಾಟ್ ಅಂತ ಬರೆದುಕೊಳ್ಬೇಕು. 96 ಪ್ಲಸ್ 45 ಕೂಡಿಸಿಕೊಂಡಾಗ ಬರೋ ಉತ್ತರ 141 ಕಿಲೋ ವ್ಯಾಟ್ ಅವರ್. ಆದ್ದರಿಂದ ರೆಫ್ರಿಜರೇಟರ್ ಮತ್ತು ಇಸ್ತ್ರಿಪೆಟ್ಟಿಗೆ 30 ದಿನಗಳ ಕಾಲ ಬಳಸಿದ ಒಟ್ಟು ಶಕ್ತಿ ಎಷ್ಟಾಗ್ತದೆ ಅಂದರೆ 141 ಕಿಲೋ ವ್ಯಾಟ್ ಅವರ್ ಆಗ್ತದೆ. ಸೊ ಪ್ರಶ್ನೆಯಲ್ಲಿ ನಮಗೆ 1 ಕಿಲೋ ವ್ಯಾಟ್ ಅವರ್ ವಿದ್ಯುತ್ ಶಕ್ತಿಯನ್ನು ಬಳಸಿದಾಗ ಅದಕ್ಕೆ ಬರುವ ಬಿಲ್ಲಿನ ಮೊತ್ತ ಎಷ್ಟಂತ ಹೇಳಿದ್ದಾರೆ, 3 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಅಂದರೆ 1 ಕಿಲೋ ವ್ಯಾಟ್ ಅವರ್ ವಿದ್ಯುತ್ ಶಕ್ತಿಯನ್ನು ಬಳಸಿದಾಗ ತಗುಲುವ ವೆಚ್ಚ 3 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಆದರೆ 30 ದಿನಗಳ ಕಾಲ ರೆಫ್ರಿಜರೇಟರ್ ಮತ್ತು ಇಸ್ತ್ರಿಪೆಟ್ಟಿಗೆಯನ್ನು ಬಳಸಿದಾಗ ಬಳಕೆಯಾಗುವ ಒಟ್ಟು ವಿದ್ಯುತ್ ಶಕ್ತಿ ಎಷ್ಟು, 141 ಕಿಲೋ ವ್ಯಾಟ್ ಅವರ್ ಆಗಿದೆ. 1 ಕಿಲೋ ವ್ಯಾಟ್ ಅವರಿಗೆ 3 ರೂಪಾಯಿ ಆದರೆ ಅಂದರೆ 1 ಕಿಲೋ ವ್ಯಾಟ್ ಅವರಿಗೆ ಬಿಲ್ ಬರೋದೆಷ್ಟು, 3 ರೂಪಾಯಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಅಷ್ಟು ವಿದ್ಯುತ್ ಶಕ್ತಿ ಎಷ್ಟು ಬಳಕೆಯಾಗಿದೆ, 141 ಕಿಲೋ ವ್ಯಾಟ್ ಅವರ್ ಆಗಿರೋದ್ರಿಂದ ನಾವಿಲ್ಲಿ 1 ಕಿಲೋ ವ್ಯಾಟ್ ಅವರಿಗೆ 3 ರೂಪಾಯಿ ಅಂತೆ 141 ಕಿಲೋ ವ್ಯಾಟ್ ಅವರಿಗೆ ಬಿಲ್ಲಿನ ಮೊತ್ತ ಅಥವಾ ತಗುಲುವ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಬೇಕಾದ್ರೆ ಬಳಕೆಯಾದ ಒಟ್ಟು ವಿದ್ಯುತ್ ಶಕ್ತಿ 141ಕ್ಕೆ 1 ಕಿಲೋ ವ್ಯಾಟ್ ಅವರಿಗೆ ತಗುಲುವ ವೆಚ್ಚ 3 ರೂಪಾಯಿಂದ ಗುಣಿಸ್ಕೊಳ್ಬೇಕು. ಇಲ್ಲಿ 141 ಮತ್ತು 3 ಗುಣಿಸ್ಕೊಂಡಾಗ ಬರುವ ಗುಣಲಬ್ಧ 243 ರೂಪಾಯಿ ಆಗ್ತದೆ. ಆದ್ದರಿಂದ 1 ಕಿಲೋ ವ್ಯಾಟ್ ಅವರಿಗೆ 3 ರೂಪಾಯಿ ಅಂತೆ ಇಸ್ತ್ರಿಪೆಟ್ಟಿಗೆ ಮತ್ತು ರೆಫ್ರಿಜರೇಟರ್ನ 30 ದಿನಗಳ ಕಾಲ ಬಳಸಿದಾಗ ಬಳಕೆಯಾದ 141 ಕಿಲೋ ವ್ಯಾಟ್ ಅವರ್ ವಿದ್ಯುತ್ ಶಕ್ತಿಗೆ ಬರುವಂಥ ಬಿಲ್ಲಿನ ಮೊತ್ತ ಎಷ್ಟಾಗ್ತದೆ ಅಂದರೆ 243 ರೂಪಾಯಿ ಆಗ್ತದೆ. ಸೊ ನಾವೀಗ ಈ ವರ್ಷದ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ಗೆ ಕೇಳಿರುವ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಅನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ, 220 ವೋಲ್ಟ್ ಜನರೇಟರ್ಗೆ ಸಂಪರ್ಕಿಸಿರುವ ಒಂದು ವಾಷಿಂಗ್ ಮಷಿನ್ 10 ಆಂಪಿಯರ್ ವಿದ್ಯುತ್ತನ್ನು ಸೆಳೆಯುತ್ತದೆ. ಹಾಗಾದರೆ ಆ ವಾಷಿಂಗ್ ಮಷಿನ್ನ ಸಾಮರ್ಥ್ಯವೇನು? ಇದನ್ನು ದಿನಕ್ಕೆ 8 ಗಂಟೆಗಳ ಕಾಲ ಬಳಸಿದರೆ 1 ಕಿಲೋ ವ್ಯಾಟ್ ಅವರಿಗೆ ರೂಪಾಯಿ 5ರಂತೆ 30 ದಿನಗಳಿಗೆ ಉಪಯೋಗಿಸಿದ ಶಕ್ತಿಯ ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಅಂದ್ಕೊಂಡು ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಈ ಪ್ರಶ್ನೆಯಲ್ಲಿ ನಾವು 2 ಉಪ ಪ್ರಶ್ನೆಗಳನ್ನು ನೋಡ್ಬೋದು. ಮೊದಲನೇ ಉಪ ಪ್ರಶ್ನೆಯಲ್ಲಿ ನಮಗೆ 220 ವೋಲ್ಟ್ ಜನರೇಟರಿಗೆ ಸಂಪರ್ಕಿಸಿರುವ ಒಂದು ವಾಷಿಂಗ್ ಮಷಿನ್ 10 ಆಂಪಿಯರ್ ವಿದ್ಯುತ್ತನ್ನು ಸೆಳೀತಾ ಇದೆ. ಹಾಗಾದರೆ ಆ ವಾಷಿಂಗ್ ಮಷಿನ್ನ ಸಾಮರ್ಥ್ಯವೇನು ಅಂತ ಕೇಳಿದ್ದಾರೆ. ಸೊ ಈ ಮೊದಲನೇ ಉಪ ಪ್ರಶ್ನೆಯನ್ನು ನಾವೀಗ ಬಿಡಿಸೋಣ. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ಳೋಣ. ಪ್ರಶ್ನೆಯಲ್ಲಿ ಜನರೇಟರ್ನ ವಿಭವಾಂತರವನ್ನು ಎಷ್ಟು ಕೊಟ್ಟಿದ್ದಾರೆ, 220 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವಿಲ್ಲಿ ವಿಭವಾಂತರ V = 220 ವೋಲ್ಟ್ ಅಂತ ಬರೆದುಕೊಳ್ಳೋಣ. ಹಾಗೆ ವಾಷಿಂಗ್ ಮಷಿನ್ ಎಷ್ಟು ವಿದ್ಯುತ್ತನ್ನು ಸೆಳೀತಾ ಇದೆ ಅಂತ ಕೊಟ್ಟಿದ್ದಾರೆ, 10 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ನಾವಿಲ್ಲಿ ವಿದ್ಯುತ್ ಪ್ರವಾಹ I = 10 ಆಂಪಿಯರ್ ಅಂತ ಬರೆದುಕೊಳ್ಳೋಣ.
ಸೊ ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದು ವಾಷಿಂಗ್ ಮಷಿನ್ನ ಸಾಮರ್ಥ್ಯ ಅಂದರೆ ವಿದ್ಯುತ್ ಸಾಮರ್ಥ್ಯ P ಅನ್ನು ಕಂಡುಹಿಡಿಯಬೇಕು. ಹಾಗಾಗಿ ನಾವಿಲ್ಲಿ P ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಬರೆದುಕೊಳ್ಳೋಣ. ಸೊ ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯುವ ಸೂತ್ರ P ಇಸ್ ಈಕ್ವಲ್ಸ್ ಟು VI ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ನಾವಿಲ್ಲಿ P ಇಸ್ ಈಕ್ವಲ್ ಟು VI ಅಂತ ಬರೆದುಕೊಳ್ಳೋಣ. ಇಲ್ಲಿ V ಅಂದರೆ ವಿಭವಾಂತರ ಎಷ್ಟು ಕೊಟ್ಟಿದ್ದಾರೆ 220 ವೋಲ್ಟ್ ಇಂಟು I ಅಂದರೆ ವಿದ್ಯುತ್ ಪ್ರವಾಹ ಎಷ್ಟು ಕೊಟ್ಟಿದ್ದಾರೆ 10 ಆಂಪಿಯರ್ ಅಂತ ಕೊಟ್ಟಿರೋದ್ರಿಂದ ಐನ ಸ್ಥಾನದಲ್ಲಿ 10 ಬರೆದುಕೊಳ್ಬೇಕು. 220 ಗುಣಿಸು 10 ಅಂದರೆ 2200 ವ್ಯಾಟ್ ಆಗ್ತದೆ. ವ್ಯಾಟ್ ಅನ್ನು ನಾವೀಗ ಕಿಲೋ ವ್ಯಾಟ್ ಅಲ್ಲಿ ಪರಿವರ್ತಿಸಬೇಕು. ಕಿಲೋ ವ್ಯಾಟ್ ಅಲ್ಲಿ ಪರಿವರ್ತಿಸಬೇಕಾದ್ರೆ ನಾವು ಈ 2200ಕ್ಕೆ 1000ರಿಂದ ಭಾಗಿಸ್ಕೊಳ್ಬೇಕು. 2200ಕ್ಕೆ 1000ರಿಂದ ಭಾಗಿಸಿದಾಗ 0000 ತೆಗಿರಿ 22 ಭಾಗಿಸು 10 ಅಂದರೆ 2.2 ಕಿಲೋ ವ್ಯಾಟ್ ಆಗ್ತದೆ. ಆದ್ದರಿಂದ ನೀಡಿದಂಥ ವಾಷಿಂಗ್ ಮಷಿನ್ನ ಸಾಮರ್ಥ್ಯ ಏನಿದೆ ಅಂದರೆ 2.2 ಕಿಲೋ ವ್ಯಾಟ್ ಆಗಿದೆ. ಹೀಗೆ ನಾವು ಮೊದಲನೇ ಉಪಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ಎರಡನೇ ಉಪಪ್ರಶ್ನೆ, ಇದೇ ವಾಷಿಂಗ್ ಮಷಿನನ್ನು ದಿನಕ್ಕೆ 8 ಗಂಟೆಗಳ ಕಾಲ ಬಳಸಿದರೆ 1 ಕಿಲೋ ವ್ಯಾಟ್ ಅವರಿಗೆ ₹5ರಂತೆ 30 ದಿನಗಳಿಗೆ ಉಪಯೋಗಿಸಿದ ಶಕ್ತಿಯ ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯೋಣ. ಸೊ ಮೊದಲಿಗೆ ನಾವು ದಿನಕ್ಕೆ 8 ಗಂಟೆಗಳ ಕಾಲ ಒಂದು ವಾಷಿಂಗ್ ಮಷಿನನ್ನು 30 ದಿನಗಳವರೆಗೆ ಉಪಯೋಗಿಸಿದರೆ ಬಳಕೆಯಾಗುವ ಒಟ್ಟು ಶಕ್ತಿ ಎಷ್ಟು ಎಂಬುದನ್ನು ಕಂಡುಹಿಡ್ಕೊಳ್ಳೋಣ. ಇದನ್ನು ನಾವು ಕಂಡುಹಿಡಿಯಬೇಕಾದ್ರೆ ವಾಷಿಂಗ್ ಮಷಿನ್ನ ಸಾಮರ್ಥ್ಯ 2.2, ಅದೇ ರೀತಿ ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ವಾಷಿಂಗ್ ಮಷಿನ್ ಬಳಸ್ತಾ ಇದ್ದಾರೆ 8 ಗಂಟೆ ಗುಣಿಸು 8, ಹಾಗೆ ಎಷ್ಟು ದಿನಗಳವರೆಗೆ ವಾಷಿಂಗ್ ಮಷಿನ್ ಬಳಸ್ತಾ ಇದ್ದಾರೆ 30 ದಿನ ಗುಣಿಸು 30 ಮಾಡ್ಕೊಳ್ಬೇಕು. ಅಂದರೆ 2.2 ಗುಣಿಸು 8 ಗುಣಿಸು 30 ಮಾಡಿದ್ರೆ ದಿನಕ್ಕೆ 8 ಗಂಟೆಯಂತೆ 30 ದಿನಗಳ ಕಾಲ ವಾಷಿಂಗ್ ಮಷಿನನ್ನು ಬಳಸಿದಾಗ ಒಟ್ಟು ಶಕ್ತಿಯ ಮೌಲ್ಯ ಸಿಗುತ್ತದೆ. ಹಾಗಾಗಿ ನಾನಿಲ್ಲಿ ದಿನಕ್ಕೆ 8 ಗಂಟೆಯಂತೆ 30 ದಿನಗಳ ಕಾಲ ಬಳಸಿದಾಗ ಬಳಕೆಯಾಗುವ ಒಟ್ಟು ಶಕ್ತಿ ಇಸ್ ಈಕ್ವಲ್ಸ್ ಟು ವಾಷಿಂಗ್ ಮಷಿನ್ನ ಸಾಮರ್ಥ್ಯ 2.2 ಎಷ್ಟು ಗಂಟೆ 8 ಗಂಟೆ ಎಷ್ಟು ದಿನಗಳ ಕಾಲ ವಾಷಿಂಗ್ ಮಷಿನ್ ಬಳಸ್ತಾ ಇದ್ದಾರೆ 30 ದಿನ ಅಂತ ಬರೆದುಕೊಂಡಿದ್ದೇನೆ. 2.2 ಗುಣಿಸು 8 ಗುಣಿಸು 30 ಅಂದರೆ 520 ಆಗುವುದರಿಂದ ಇಲ್ಲಿ ಬಳಕೆಯಾಗುವ ಒಟ್ಟು ಶಕ್ತಿ ಎಷ್ಟಾಗ್ತದೆ ಅಂದರೆ 520 ಕಿಲೋ ವ್ಯಾಟ್ ಅವರ್ ಆಗ್ತದೆ. ಸೊ 2.2 ಕಿಲೋ ವ್ಯಾಟ್ ಸಾಮರ್ಥ್ಯ ಇರುವ ವಾಷಿಂಗ್ ಮಷಿನ್ ಒಂದನ್ನು ದಿನಕ್ಕೆ 8 ಗಂಟೆಯಂತೆ 30 ದಿನಗಳ ಕಾಲ ಬಳಸಿದಾಗ ಬಳಕೆಯಾಗುವ ಒಟ್ಟು ವಿದ್ಯುತ್ ಶಕ್ತಿ ಎಷ್ಟು ಹೇಳ್ರಿ 520 ಕಿಲೋ ವ್ಯಾಟ್ ಅವರ್ ಆಗಿದೆ. ಹಾಗಾದರೆ 1 ಕಿಲೋ ವ್ಯಾಟ್ ಅವರಿಗೆ ಎಷ್ಟು ಹಣ ಖರ್ಚಾಗ್ತದೆ ಅಥವಾ ತಗಲುವ ವೆಚ್ಚ ಎಷ್ಟು ₹5 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಳಕೆಯಾದ ವಿದ್ಯುತ್ ಶಕ್ತಿ ಎಷ್ಟು 520 ಕಿಲೋ ವ್ಯಾಟ್ ಅವರ್. ಆದ್ದರಿಂದ 1 ಕಿಲೋ ವ್ಯಾಟ್ ಅವರಿಗೆ ₹5 ಆದರೆ 520 ಕಿಲೋ ವ್ಯಾಟ್ ವಿದ್ಯುತ್ ಶಕ್ತಿ ಬಳಕೆಯಾದರೆ ಇದಕ್ಕೆ ತಗಲುವ ವೆಚ್ಚ ಎಷ್ಟು ಅಂತ ಕಂಡುಹಿಡಿಯಬೇಕಾದ ನಾವು ಈ 520ಕ್ಕೆ 1 ಕಿಲೋ ವ್ಯಾಟ್ಗೆ ತಗಲುವ ವೆಚ್ಚ ₹5 ಗುಣಿಸ್ಕೊಳ್ಬೇಕು. 520 ಗುಣಿಸು 5 ಅಂದರೆ 2600 ಆಗುತ್ತದೆ. ಆದ್ದರಿಂದ 1 ಕಿಲೋ ವ್ಯಾಟ್ ಅವರ್ ವಿದ್ಯುತ್ ಶಕ್ತಿಯನ್ನು ಬಳಸಿದರೆ ₹5 ವೆಚ್ಚವಾದರೆ 520 ಕಿಲೋ ವ್ಯಾಟ್ ಅವರ್ ವಿದ್ಯುತ್ ಶಕ್ತಿಯನ್ನು ಬಳಸಿದಾಗ ತಗಲುವ ವೆಚ್ಚ ಎಷ್ಟಾಗ್ತದೆ ಅಂದರೆ 520 ಗುಣಿಸು 5 ₹2600 ಆಗ್ತದೆ. ಸೊ ನಾವೀಗ ಒಂದು ಮಂಡಲದಲ್ಲಿ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಆ ಮಂಡಲದಲ್ಲಿನ ಒಟ್ಟು ರೋಧವನ್ನು ಕಂಡುಹಿಡಿಯುವ ಸೂತ್ರ ಹಾಗೆ ಆ ಮಂಡಲದಲ್ಲಿನ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯುವ ಸೂತ್ರದ ಮೇಲೆ ಆಧಾರಿತವಾಗಿರುವಂಥ ಸಮಸ್ಯೆಗಳನ್ನು ತೆಗೆದುಕೊಳ್ಳೋಣ. ಸೊ ಒಂದು ವೇಳೆ ಒಂದು ಮಂಡಲದಲ್ಲಿ R1, R2 ಮತ್ತು R3 ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದರೆ ಆ ಮಂಡಲದಲ್ಲಿನ ಒಟ್ಟು ರೋಧವನ್ನು ಕಂಡುಹಿಡಿಯುವ ಸೂತ್ರವು 1/Rp = 1/R1 + 1/R2 + 1/R3 ಆಗ್ತದೆ. ಹಾಗೆ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಆ ಮಂಡಲದಲ್ಲಿನ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯುವ ಸೂತ್ರವು IS = I1 + I2 + I3 ಆಗ್ತದೆ. ಇಲ್ಲಿ I ಅಂದರೆ V/R ಆಗಿದೆ. ಸೊ ನಾವೀಗ ಈ ಸೂತ್ರದ ಆಧಾರಿತ ಸಮಸ್ಯೆಗಳನ್ನು ಒಂದೊಂದಾಗಿ ತೆಗೆದುಕೊಳ್ತಾ ಹೋಗೋಣ. ನಾನಿಲ್ಲಿ ತೆಗೆದುಕೊಂಡಿರುವುದು ಈ ವರ್ಷ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ 2 ಮಾರ್ಕ್ಸ್ಗೆ ಕೇಳಿದಂಥ ಒಂದು ಪ್ರಶ್ನೆ ಈ ರೀತಿಯಾಗಿದೆ. ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕಗಳಾದ R1, R2 ಮತ್ತು R3ಗಳು ಕ್ರಮವಾಗಿ 5 ಓಮ್, 10 ಓಮ್ ಮತ್ತು 30 ಓಮ್ ಬೆಲೆಗಳನ್ನು ಹೊಂದಿದೆ. ಇವುಗಳನ್ನು ಸಮಾಂತರವಾಗಿ 12 ವೋಲ್ಟ್ ವಿಭವಾಂತರ ಇರುವ ಒಂದು ಶುಷ್ಕ ಕೋಶಕ್ಕೆ ಜೋಡಿಸಿದಾಗ ಮಂಡಲದಲ್ಲಿರುವ ಒಟ್ಟು ರೋಧವನ್ನು ಲೆಕ್ಕಾಚಾರ ಮಾಡಿ ಅಂತ ಹೇಳಿದ್ದಾರೆ. ಈ ಪ್ರಶ್ನೆನ ನಿಮಗೆ 2 ಮಾರ್ಕ್ಸ್ಗೆ ಕೊಟ್ಟಿದ್ದಾರೆ. ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರ್ಕೊಳ್ತಾ ಹೋಗೋಣ. ಪ್ರಶ್ನೆಯಲ್ಲಿ ನಮಗೆ ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸಲಾದ 3 ರೋಧಕಗಳಾದ R1, R2 ಮತ್ತು R3ಗಳ ಬೆಲೆಗಳನ್ನು ಕೊಟ್ಟಿದ್ದಾರೆ.
ಸೊ ಇಲ್ಲಿ R1 ಬೆಲೆಯನ್ನು 5 ಓಮ್ ಆಗಿ ಕೊಟ್ಟಿರೋದ್ರಿಂದ ನಾವಿಲ್ಲಿ R1 = 5 ಓಮ್ ಆಗಿ ಬರೆದುಕೊಳ್ಬೇಕು. R2 ಬೆಲೆಯನ್ನು 10 ಓಮ್ ಆಗಿ ಕೊಟ್ಟಿರೋದ್ರಿಂದ ನಾವಿಲ್ಲಿ R2 = 10 ಓಮ್ ಅಂತ ಬರೆದುಕೊಳ್ಬೇಕು. ಹಾಗೆ R3 ಬೆಲೆಯನ್ನು ನಮಗೆ 30 ಓಮ್ ಆಗಿ ಕೊಟ್ಟಿರೋದ್ರಿಂದ R3 = 30 ಓಮ್ ಅಂತ ಬರೆದುಕೊಳ್ಬೇಕು. ಜೊತೆಗೆ ಇಲ್ಲಿ ನಮಗೆ ಶುಷ್ಕ ಕೋಶದ ವಿಭವಾಂತರ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, 12 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಇದು ನಮಗೇನು ಬೇಕಾಗಿಲ್ಲ ಇಲ್ಲಿ ಲೆಕ್ಕವನ್ನು ಮಾಡಲಿಕ್ಕೆ, ಏಕೆಂದರೆ ನಮಗೆ ಕೇಳಿದ್ದು ಮಂಡಲದಲ್ಲಿರುವ ಒಟ್ಟು ರೋಧ. ಸೊ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಮಂಡಲದಲ್ಲಿರುವ ಒಟ್ಟು ರೋಧವನ್ನು ಕಂಡುಹಿಡಿಯುವ ಸೂತ್ರ ಈಗಾಗಲೇ ನಮಗೆ ತಿಳಿದಿದೆ. ಸೂತ್ರ 1/Rp = 1/R1 + 1/R2 + 1/R3 ಆಗಿದೆ. ಈ ಸೂತ್ರದಲ್ಲಿ ನಾವೀಗ R1 ಬೆಲೆಯನ್ನು 5 ಓಮ್ ಅಂತ ಆದೇಶಿಸಿದಾಗ ಮೊದಲನೇ ಪದವು ಇಲ್ಲಿ 1/R1 ಅಂದರೆ 1/5 ಆಗುತ್ತದೆ, ಪ್ಲಸ್ 1/R2 ಬೆಲೆ 10 ಆಗಿರೋದ್ರಿಂದ ಎರಡನೇ ಪದವು ಇಲ್ಲಿ 1/R2 10 ಆಗುತ್ತದೆ, ಪ್ಲಸ್ ಮೂರನೇ ಪದ ಇಲ್ಲಿ 1/R3 ಅಂತ ಇದೆ. R3 ಎಷ್ಟಿದೆ, 30 ಆಗಿರೋದ್ರಿಂದ ಮೂರನೇ ಪದವು ಇಲ್ಲಿ 1/R3 ಅಂದರೆ 1/30 ಆಗುತ್ತದೆ. ನಾವೀಗ ಛೇದಗಳಾದ 5, 10 ಮತ್ತು 30ರ ಲಸವನ್ನು ತೆಗೆದುಕೊಂಡು ಇದನ್ನು ಸಂಕ್ಷೇಪಿಸೋಣ. 5, 10 ಮತ್ತು 30ರ ಲಸ ಎಷ್ಟಾಗ್ತದೆ, 30 ಆಗುವುದರಿಂದ ಇಲ್ಲಿ ಛೇದದಲ್ಲಿ 30ಅನ್ನು ಬರೆದುಕೊಳ್ಳೋಣ. ಸೊ ಇಲ್ಲಿ ಮೊದಲನೇ ಪದ 1/5ರ ಅಂಶದಲ್ಲಿ ಏನಿದೆ, 1 ಇದೆ. 1ಕ್ಕೆ ನಾವು ಇಷ್ಟಿಂದ ಗುಣಿಸ್ಕೊಳ್ಬೇಕಂದ್ರೆ 5 6 30 ಆಗೋದ್ರಿಂದ 1ಕ್ಕೆ 6ರಿಂದ ಗುಣಿಸ್ಕೊಳ್ಬೇಕು, ಪ್ಲಸ್ ಇಲ್ಲಿ ಎರಡನೇ ಪದ 1/10 ಅಂತ ಇದೆ. ಇಲ್ಲಿ ಈ ಎರಡನೇ ಪದದ ಅಂಶ 1ಕ್ಕೆ 10 3 30 ಆಗುವುದರಿಂದ 3ರಿಂದ ಗುಣಿಸ್ಕೊಳ್ಬೇಕು, ಪ್ಲಸ್ ಇಲ್ಲಿ ಮೂರನೇ ಪದದ ಅಂಶದಲ್ಲೂ ಸಹ 1 ಇದೆ. ಮೂರನೇ ಪದದ ಛೇದದಲ್ಲಿ ಏನಿದೆ, 30 ಇದೆ. 31 30 ಆಗುವುದರಿಂದ ಈ 1ಕ್ಕೆ 1ರಿಂದ ಗುಣಿಸಿಕೊಂಡಾಗ ಇಲ್ಲಿ ಅಂಶವು 1 × 6 + 1 × 3 + 1 × 1 ಆಗುತ್ತದೆ. ಸೊ 1 6 6 + 1 3 3 + 1 1 ಆಗುತ್ತದೆ. ಸಂಪೂರ್ಣ ಭಾಗಿಸು 30 ಇದ್ದಾಗೆ ಬರೆದುಕೊಳ್ಳೋಣ. ಸೊ 6 + 3 + 1 ಅಂದರೆ 10, 10/30, 0 0ಯನ್ನು ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ 1/Rpಯ ಬೆಲೆಯು 1/3 ಆಗುತ್ತದೆ. ಆದರೆ ಪ್ರಶ್ನೆಯಲ್ಲಿ ನಮಗೆ ಕೇಳಿದ್ದು ಮಂಡಲದಲ್ಲಿರುವ ಒಟ್ಟು ರೋಧವನ್ನು. ಮಂಡಲದಲ್ಲಿರುವ ಒಟ್ಟು ರೋಧ ಏನಾಗ್ತದೆ, Rp ಆಗ್ತದೆ. ಆದರೆ ಈ Rp ಏನಿದೆ, ಇದರ ಛೇದದಲ್ಲಿದೆ. ಛೇದದಲ್ಲಿರುವ Rpಯನ್ನು ನಾವು ಅಂಶಕ್ಕೆ ತರಬೇಕಾದ್ರೆ ಈ ಸಮೀಕರಣದ ಎರಡೂ ಬದಿಯಲ್ಲಿರುವ ಪದಗಳ ವೃತ್ತಕ್ರಮವನ್ನು ಬರೀಬೇಕಾಗ್ತದೆ. ಹೀಗೆ ಬರೆದಾಗ ಛೇದದಲ್ಲಿರುವ Rp ಅಂಶಕ್ಕೆ ಹೋಗಿ Rp ಆದರೆ ಬಲಭಾಗದ ಛೇದದಲ್ಲಿರುವ 3 ಅಂಶಕ್ಕೆ ಹೋಗಿ 3 ಆಗುತ್ತದೆ. ಆದ್ದರಿಂದ ಇಲ್ಲಿ Rp = 3 ಓಮ್ ಆಗುತ್ತದೆ. ಅಂದರೆ R1, R2, R3 ರೋಧಕಗಳನ್ನು ಸಮಾಂತರವಾಗಿ ಒಂದು ಮಂಡಲದಲ್ಲಿ ಜೋಡಿಸಿದಾಗ ಆ ಮಂಡಲದ ಒಟ್ಟು ರೋಧ Rpಯು ಇಲ್ಲಿ 3 ಓಮ್ ಆಗುತ್ತದೆ. ಸೊ ನಾವೀಗ 2020ರ ವಾರ್ಷಿಕ ಪರೀಕ್ಷೆಯಲ್ಲಿ 2 ಮಾರ್ಕ್ಸ್ಗೆ ಕೇಳಲಾದ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಕೊಟ್ಟಿರುವ ವಿದ್ಯುತ್ ಮಂಡಲವನ್ನು ಗಮನಿಸಿ. ನೋಡಿ, ಇಲ್ಲೊಂದು ವಿದ್ಯುತ್ ಮಂಡಲದ ಒಂದು ಚಿತ್ರವನ್ನು ನೀಡಿದ್ದಾರೆ. ಈ ಮಂಡಲದಲ್ಲಿ ಒಟ್ಟು ರೋಧವನ್ನು ಮತ್ತು ಮಂಡಲದಲ್ಲಿ ಹರಿಯುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ ಅಂತ ಹೇಳಿ ಇಲ್ಲೊಂದು ಈ ಪ್ರಶ್ನೆಗೆ ಸಂಬಂಧಿಸಿದ ಒಂದು ವಿದ್ಯುತ್ ಮಂಡಲದ ಚಿತ್ರವನ್ನು ನೀಡಿದ್ದಾರೆ. ನಾವೀಗ ಈ ವಿದ್ಯುತ್ ಮಂಡಲದ ಚಿತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಸೊ ಪ್ರಶ್ನೆಯಲ್ಲಿ ನೀಡಿರುವ ಈ ವಿದ್ಯುತ್ ಮಂಡಲದ ಚಿತ್ರದಲ್ಲಿ ವಿಭವಾಂತರ 6 ವೋಲ್ಟ್ವನ್ನು ಹೊಂದಿರುವ ಒಂದು ಬ್ಯಾಟರಿಗೆ ಈ ವಿದ್ಯುತ್ ಮಂಡಲವನ್ನು ಜೋಡಿಸಲಾಗಿದೆ. ಅದೇ ರೀತಿ 4 ರೋಧಕಗಳನ್ನು ಸಮಾಂತರವಾಗಿ ವಿದ್ಯುತ್ ಮಂಡಲದಲ್ಲಿ ಜೋಡಿಸಲಾಗಿದೆ. ಈ ವಿದ್ಯುತ್ ಮಂಡಲದ ಮೇಲ್ಭಾಗದಲ್ಲಿ 2 ಓಮ್, 4 ಓಮ್ ಮತ್ತು 4 ಓಮ್ ರೋಧಗಳನ್ನು ಹೊಂದಿರುವ 3 ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಲಾಗಿದ್ದರೆ ಕೆಳಭಾಗದಲ್ಲಿ ಇದಕ್ಕೆ ಸಮಾಂತರವಾಗಿ 5 ಓಮ್ ರೋಧವನ್ನು ಹೊಂದಿರುವ ಒಂದು ರೋಧಕವನ್ನು ಜೋಡಿಸಲಾಗಿದೆ. ಸೊ ಇಷ್ಟು ಅಂಶವನ್ನು ಚಿತ್ರದಲ್ಲಿ ನೀಡಿ ಈ ಮಂಡಲದಲ್ಲಿರುವ ಒಟ್ಟು ರೋಧವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಜೊತೆಗೆ ಈ ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಮೊದಲಿಗೆ ನಾವು ಈ ಮಂಡಲದಲ್ಲಿರುವ ಒಟ್ಟು ರೋಧವನ್ನು ಕಂಡುಹಿಡಿಯೋಣ. ಈ ಮಂಡಲದಲ್ಲಿರುವ ಒಟ್ಟು ರೋಧವನ್ನು ಕಂಡುಹಿಡಿಬೇಕಾದ ನಾವು ಮೊದಲಿಗೆ ಈ ಮಂಡಲದ ಮೇಲ್ಭಾಗದಲ್ಲಿ ಸಮಾಂತರವಾಗಿ ಜೋಡಿಸಲಾಗಿರುವ 3 ರೋಧಕಗಳ ಒಟ್ಟು ರೋಧವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿದು ತದನಂತರ ಈ ಮಂಡಲದ ಕೆಳಭಾಗದಲ್ಲಿರುವ 5 ಓಮ್ ರೋಧವನ್ನು ಹೊಂದಿರುವ ಈ ರೋಧಕಕ್ಕೆ ಕೂಡಿಸಿಕೊಂಡು ಈ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿಯಬೇಕು. ಮೊದಲಿಗೆ ನಾವು ವಿದ್ಯುತ್ ಮಂಡಲದ ಈ ಚಿತ್ರದಲ್ಲಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ತಾ ಹೋಗೋಣ. ಸೊ ಈ ವಿದ್ಯುತ್ ಮಂಡಲದ ಮೇಲ್ಭಾಗದಲ್ಲಿ ಸಮಾಂತರವಾಗಿ ಜೋಡಿಸಲಾಗಿರುವ ಈ ಮೊದಲನೇ ರೋಧಕದ ರೋಧ 2 ಓಮ್ ಅನ್ನು ನಾವಿಲ್ಲಿ R1 ಆಗಿ ತೆಗೆದುಕೊಳ್ಳೋಣ. ಎರಡನೇ ರೋಧಕದ ರೋಧ 4 ಓಮ್ ಅನ್ನು ನಾವಿಲ್ಲಿ R2 ಆಗಿ ತೆಗೆದುಕೊಳ್ಳೋಣ. ಅದೇ ರೀತಿ
ಮೂರನೇ ರೋಧಕದ ರೋಧ 4 ಓಮ್ ಅನ್ನು ನಾವು R3 ಆಗಿ ತೆಗೆದುಕೊಂಡು ಈ ವಿದ್ಯುತ್ ಮಂಡಲದ ಕೆಳಭಾಗದಲ್ಲಿರುವ ಈ ರೋಧಕದ ರೋಧ 5 ಓಮ್ ಅನ್ನು ನಾವು R4 ಆಗಿ ತೆಗೆದುಕೊಂಡು ಮೊದಲಿಗೆ ದತ್ತಾಂಶವನ್ನು ಬರೆದುಕೊಳ್ಳೋಣ. ಇದಾದ ನಂತರ ಮುಂದಿನ ಹಂತದಲ್ಲಿ ವಿದ್ಯುತ್ ಮಂಡಲದ ಈ ಭಾಗದಲ್ಲಿರುವ ಈ 3 ರೋಧಕಗಳ ಒಟ್ಟು ರೋಧವನ್ನು ನಾವೀಗ ಒಟ್ಟು ರೋಧವನ್ನು ಕಂಡುಹಿಡಿಯುವ ಸೂತ್ರ 1/RP = 1/R1 + 1/R2 + 1/R3 ಈ ಸೂತ್ರದ ಮೂಲಕ ಕಂಡುಹಿಡಿಯೋಣ. ಈ ಸೂತ್ರದಲ್ಲಿ ನಾವೀಗ R1 R2 ಮತ್ತು R3 ಬೆಲೆಗಳನ್ನು ಆದೇಶಿಸೋಣ. 1/R1 ಅಂದರೆ 2 ಪ್ಲಸ್ 1/R2 ಅಂದರೆ 4 ಆದೇಶಿಸೋಣ ಪ್ಲಸ್ 1/R3 ಅಂದರೆ 4 ಓಮ್ ಅನ್ನು ಆದೇಶಿಸಿದಾಗ ಇದರ ಮುಂದಿನ ಹಂತವು 1/2 ಪ್ಲಸ್ 1/4 ಪ್ಲಸ್ 1/4 ಆಗುತ್ತದೆ. ಸೊ ನಾವೀಗ ಈ 3 ಭಿನ್ನರಾಶಿಗಳನ್ನ ಕೂಡಿಸ್ಕೊಳ್ಬೇಕಾದ್ರೆ ನಾವೇನು ಮಾಡಬೇಕು, ಈ 3 ಭಿನ್ನರಾಶಿಯ ಛೇದದಲ್ಲಿರುವ 2 4 4ರ ಲಸವನ್ನು ತೆಗಿಬೇಕು. 2 1 2 2 2 4 2 2 4 ಆಗ್ತದೆ. ಮತ್ತೆ 2ರಿಂದ ಭಾಗಿಸಿದಾಗ 2 1 2 2 1 2 ಆಗುವುದರಿಂದ ಇಲ್ಲಿ ಛೇದಗಳಾದ 2 4 4ರ ಲಸವು 4 ಆಗುತ್ತದೆ. ಹಾಗಾಗಿ ಛೇದದಲ್ಲಿ ನಾವು 4 ಅಂತ ಬರೆದುಕೊಳ್ಳೋಣ. ಸೊ ನಾವೀಗ ಈ 1/2ರ ಅಂಶದಲ್ಲಿರುವ 1ಕ್ಕೆ ಎಷ್ಟರಿಂದ ಗುಣಿಸ್ಕೊಳ್ಬೇಕಂದ್ರೆ 2 2 4 ಆಗುವುದರಿಂದ 2ರಿಂದ ಗುಣಿಸ್ಕೊಳ್ಬೇಕು. ಪ್ಲಸ್ ಈ 1/4ರ ಅಂಶದಲ್ಲಿರುವ 1ಕ್ಕೆ ಎಷ್ಟರಿಂದ ಗುಣಿಸ್ಕೊಳ್ಬೇಕಂದ್ರೆ 4 1 4 ಆಗುವುದರಿಂದ 1ರಿಂದ ಗುಣಿಸ್ಕೊಳ್ಬೇಕು. ಪ್ಲಸ್ ಈ 1/4ರ ಅಂಶದಲ್ಲಿರುವ 1ಕ್ಕೆ ಎಷ್ಟರಿಂದ ಗುಣಿಸ್ಕೊಳ್ಬೇಕಂದ್ರೆ 4 1 4 ಆಗುವುದರಿಂದ ಭಾಗಲಬ್ಧ 1ರಿಂದ ಇದಕ್ಕೆ ಗುಣಿಸ್ಕೊಂಡಾಗ ಇದರ ಮುಂದಿನ ಹಂತವು 1 × 2 ಪ್ಲಸ್ 1 × 1 ಪ್ಲಸ್ 1 × 1 ಸಂಪೂರ್ಣ ಭಾಗಿಸು 4 ಆಗುತ್ತದೆ. 1 2 ಪ್ಲಸ್ 1 1 ಪ್ಲಸ್ 1 1 ಆಗುತ್ತದೆ. ಭಾಗಿಸು 4 ಇದ್ದ ಹಾಗೆ ಬರೆದುಕೊಳ್ಬೇಕು. 2 ಪ್ಲಸ್ 1 ಪ್ಲಸ್ 1 ಅಂದರೆ 4 ಆಗುತ್ತದೆ. 4/4 ಅಂದರೆ 1 ಆಗುತ್ತದೆ. ಆದ್ದರಿಂದ ಇಲ್ಲಿ 1/RP ಯ ಬೆಲೆಯು 1 ಆಗುತ್ತದೆ. ಆದರೆ ಇಲ್ಲಿ ನಮಗೆ ಬೇಕಾಗಿದ್ದು RP ಮಾತ್ರ, 1/RP ಅಲ್ಲ. ಸೊ RPಯನ್ನು ಪಡಿಬೇಕಾದ್ರೆ ಇದರ ವೃತ್ತಕ್ರಮವನ್ನು ನಾವಿಲ್ಲಿ ಬರೀಬೇಕು. ಅಂದರೆ ಛೇದದಲ್ಲಿರುವ RPಯನ್ನು ಅಂಶಕ್ಕೆ ತೆಗೆದುಕೊಂಡು ಹೋಗಬೇಕು. ಛೇದದಲ್ಲಿರುವ RPಯನ್ನು ಅಂಶಕ್ಕೆ ತೆಗೆದುಕೊಂಡು ಹೋದಾಗ ಇದು RP ಆಗುತ್ತದೆ. = 1ರ ವೃತ್ತಕ್ರಮ ಒಂದೇ ಆಗಿರೋದ್ರಿಂದ ಇಲ್ಲಿ RP ಯ ಬೆಲೆಯು 1 ಆಗುತ್ತದೆ. ಅಂದರೆ ಈ ವಿದ್ಯುತ್ ಮಂಡಲದ ಈ ಭಾಗದಲ್ಲಿರುವ ಈ 3 ರೋಧಕಗಳ ಒಟ್ಟು ರೋಧ RP ಯ ಬೆಲೆಯು 1 ಆಗುತ್ತದೆ. ಸೊ ಹೀಗೆ ನಾವು ವಿದ್ಯುತ್ ಮಂಡಲದ ಮೇಲ್ಭಾಗದಲ್ಲಿರುವ ಈ 3 ರೋಧಕಗಳ ಒಟ್ಟು ರೋಧ RP ಯ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಈ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿಯೋಣ. ಈ ಮಂಡಲದ ಒಟ್ಟು ರೋಧವೆಂದರೆ ಈ ವಿದ್ಯುತ್ ಮಂಡಲದ ಮೇಲ್ಭಾಗದಲ್ಲಿರುವ ಈ 3 ರೋಧಕಗಳ ಒಟ್ಟು ರೋಧ RP ಪ್ಲಸ್ ಮಂಡಲದ ಕೆಳಭಾಗದಲ್ಲಿರುವ ಈ ರೋಧಕದ ರೋಧ R4 ಆಗಿದೆ. ಆದ್ದರಿಂದ ನಾನಿಲ್ಲಿ ಮಂಡಲದ ಒಟ್ಟು ರೋಧ R = RP ಪ್ಲಸ್ R4 ಅಂತ ಬರೆದುಕೊಂಡಿದ್ದೇನೆ. ಇಲ್ಲಿ RP ಯ ಬೆಲೆ ಎಷ್ಟು ಬಂದಿದೆ? 1 ಬಂದಿದೆ. 1ಅನ್ನು ಬರೆದುಕೊಳ್ಳೋಣ. ಪ್ಲಸ್ R4ನ ಬೆಲೆ 5 ಆಗಿರೋದ್ರಿಂದ ನಾವಿಲ್ಲಿ R4ನ ಸ್ಥಾನದಲ್ಲಿ 5ಅನ್ನು ಬರೆದುಕೊಂಡಾಗ 1 + 5 ಏನಾಗ್ತದೆ? 6 ಓಮ್ ಆಗ್ತದೆ. ಆದ್ದರಿಂದ ಈ ಮಂಡಲದ ಒಟ್ಟು ರೋಧವು ಇಲ್ಲಿ 6 ಓಮ್ ಆಗ್ತದೆ. ಹೀಗೆ ನಾವು ಪ್ರಶ್ನೆಯಲ್ಲಿ ಕೇಳಿರುವ ಈ ಮಂಡಲದ ಒಟ್ಟು ರೋಧ Rನ ಬೆಲೆ 6 ಓಮ್ ಅನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ವಿದ್ಯುತ್ ಮಂಡಲದಲ್ಲಿ ಹರಿಯುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯೋಣ. ಆದ್ದರಿಂದ ನಾನಿಲ್ಲಿ ಒಟ್ಟು ವಿದ್ಯುತ್ ಪ್ರವಾಹ I = V/R ಸೂತ್ರವನ್ನು ಬರೆದುಕೊಂಡಿದ್ದೇನೆ. ಅಂದರೆ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯುವ ಸೂತ್ರ I = V/R ಈ ಸೂತ್ರವನ್ನು ಬರೆದುಕೊಂಡಿದ್ದೇನೆ. ಇಲ್ಲಿ V ಅಂದರೆ ವಿದ್ಯುತ್ ಮಂಡಲದ ಬ್ಯಾಟರಿಯ ವಿಭವಾಂತರ 6 ಓಮ್ ಆಗಿದೆ. ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಅದನ್ನು. ಹಾಗಾಗಿ ನಾವಿಲ್ಲಿ V ಸ್ಥಾನದಲ್ಲಿ ಅದರ ಬೆಲೆ 6ಅನ್ನು ಆದೇಶಿಸಿಕೊಳ್ಳೋಣ. R ಅಂದರೆ ವಿದ್ಯುತ್ ಮಂಡಲದ ಒಟ್ಟು ರೋಧ ನಾವು ಜಸ್ಟ್ ಕಂಡುಹಿಡಿದೇವೆ. ಎಷ್ಟು ಬಂದಿದೆ? 6 ಬಂದಿದೆ. ಹಾಗಾಗಿ R ಸ್ಥಾನದಲ್ಲಿ 6ಅನ್ನು ಆದೇಶಿಸಿಕೊಂಡಾಗ V/R 6/6 ಆಗುತ್ತದೆ. 6 1 6 6 1 6 ಆಗೋದ್ರಿಂದ ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹ ಏನಾಗ್ತದೆ ಅಂದರೆ ಇಲ್ಲಿ 1 ಆಂಪಿಯರ್ ಆಗುತ್ತದೆ. ಸೊ ನಾವೀಗ 2023ರ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂಥ 3 ಮಾರ್ಚಿನ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ರೋಧಕಗಳಾದ R1 R2 ಮತ್ತು R3ಗಳ ಬೆಲೆಗಳು ಕ್ರಮವಾಗಿ 10 ಓಮ್ 20 ಓಮ್ ಮತ್ತು 60 ಓಮ್ಗಳಾಗಿದ್ದು ಅವುಗಳನ್ನು 24 ವೋಲ್ಟ್ ವಿಭವಾಂತರ ಇರುವ ಒಂದು ಬ್ಯಾಟರಿಗೆ ಸಮಾಂತರವಾಗಿ ವಿದ್ಯುತ್ ಮಂಡಲದಲ್ಲಿ ಜೋಡಿಸಿದೆ. ಹಾಗಾದರೆ ಈ ಕೆಳಗಿನವುಗಳನ್ನು ಲೆಕ್ಕಾಚಾರ ಮಾಡಿ ಅಂತ ಹೇಳಿ ಇಲ್ಲಿ ನಮಗೆ 3 ಉಪ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಮೊದಲ ಉಪ ಪ್ರಶ್ನೆಯಲ್ಲಿ ನಮಗೆ ಪ್ರತಿಯೊಂದು ರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದರೆ, ಎರಡನೇ ಉಪ ಪ್ರಶ್ನೆಯಲ್ಲಿ ನಮಗೆ ಮಂಡಲದಲ್ಲಿರುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ.
ಹಾಗೆ ಮೂರನೇ ಉಪಪ್ರಶ್ನೆಯಲ್ಲಿ ನಮಗೆ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ನಾನಿಲ್ಲಿ ಈ ಪ್ರಶ್ನೆಗೆ ಸಂಬಂಧಿಸಿದ ಒಂದು ವಿದ್ಯುತ್ ಮಂಡಲದ ಚಿತ್ರವನ್ನು ನಿಮಗೆ ಅರ್ಥ ಆಗಲಿ ಎಂಬ ಉದ್ದೇಶದಿಂದ ಬಿಡಿಸಿಕೊಂಡಿದ್ದೇನೆ. ಈ ಚಿತ್ರವನ್ನು ನೀವು ಬಿಡಿಸಿಕೊಳ್ಳುವ ಅಗತ್ಯ ಇಲ್ಲ, ಯಾಕಂದರೆ ಇದಕ್ಕೆ ಮಾರ್ಕ್ಸು ಪರೀಕ್ಷೆಯಲ್ಲಿ ಕೊಡೋದಿಲ್ಲ. ಸೊ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ತಾ ಹೋಗೋಣ. ಪ್ರಶ್ನೆಯಲ್ಲಿ ರೋಧಕಗಳಾದ R1ನ ಬೆಲೆಯನ್ನು 10 ಓಮ್ ಆಗಿ ಕೊಟ್ಟಿರೋದ್ರಿಂದ R1 10 ಓಮ್ ಅಂತ ಬರೆದುಕೊಳ್ಳೋಣ. R2ನ ಬೆಲೆಯನ್ನು 20 ಓಮ್ ಆಗಿ ಕೊಟ್ಟಿರೋದ್ರಿಂದ R2 20 ಓಮ್ ಅಂತ ಬರೆದುಕೊಳ್ಳೋಣ. ಹಾಗೆ R3ನ ಬೆಲೆಯನ್ನು 60 ಓಮ್ ಆಗಿ ಕೊಟ್ಟಿರೋದ್ರಿಂದ R3ನ ಬೆಲೆಯನ್ನು 60 ಓಮ್ ಅಂತ ಬರೆದುಕೊಳ್ಳೋಣ. ಹಾಗೆ ವಿಭವಾಂತರ ವಿನ ಬೆಲೆಯನ್ನು ಎಷ್ಟು ಕೊಟ್ಟಿದ್ದಾರೆ, 24 ವೋಲ್ಟೇಜ್ ಅಂತ ಕೊಟ್ಟಿರೋದ್ರಿಂದ ನಾವಿಲ್ಲಿ ವಿಭವಾಂತರ V 24 ವೋಲ್ಟೇಜ್ ಅಂತ ಬರೆದುಕೊಳ್ಳೋಣ. ಸೊ ಇಷ್ಟು ದತ್ತಾಂಶಗಳನ್ನು ನೀಡಿ ಮೊದಲನೇ ಉಪಪ್ರಶ್ನೆಯಲ್ಲಿ ನಮಗೆ ಪ್ರತಿಯೊಂದು ರೋಧಕಗಳ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ಚಿತ್ರವನ್ನು ಗಮನಿಸಿದಾಗ ಚಿತ್ರದಲ್ಲಿ 3 ರೋಧಕಗಳನ್ನು R1, R2 ಮತ್ತು R3ಗಳನ್ನು ಸಮಾಂತರವಾಗಿ ಜೋಡಿಸಲಾಗಿದೆ. ಇಲ್ಲಿ R1ನ ಬೆಲೆ ಎಷ್ಟು ಕೊಟ್ಟಿದ್ದಾರೆ, 10 ಓಮ್ ಅಂತ. ಈ R2ನ ಬೆಲೆ 20 ಓಮ್. ಅದೇ ರೀತಿ R3ನ ಬೆಲೆಯನ್ನು 60 ಓಮ್ ಆಗಿ ಕೊಟ್ಟಿದ್ದಾರೆ. ಸೊ ಉಪಪ್ರಶ್ನೆ 1ರಲ್ಲಿ ನಾವು ಕಂಡುಹಿಡಿಯಬೇಕಾಗಿದ್ದು ಈ ಪ್ರತಿಯೊಂದು ರೋಧಕಗಳ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಎಷ್ಟೆಂಬುದನ್ನು ಕಂಡುಹಿಡಿಯಬೇಕು. ಅಂದರೆ ಈ ಮೊದಲನೇ ರೋಧಕ R1ನ ಮೂಲಕ ಎಷ್ಟು ವಿದ್ಯುತ್ ಹರಿತಾ ಇದೆ, ಹಾಗೆ R2ನ ಮೂಲಕ ಎಷ್ಟು ವಿದ್ಯುತ್ ಹರಿತಾ ಇದೆ, ಅದೇ ರೀತಿ 60 ಓಮ್ ರೋಧಕವನ್ನು ಹೊಂದಿರುವ R3 ರೋಧಕದ ಮೂಲಕ ಎಷ್ಟು ವಿದ್ಯುತ್ ಹರಿತಾ ಇದೆ ಎಂಬುದನ್ನು ಪ್ರತ್ಯೇಕವಾಗಿ ನಾವಿಲ್ಲಿ ಕಂಡುಹಿಡಿಯಬೇಕಾಗಿದೆ. ಸೊ ಯಾವುದೇ ಒಂದು ಮಂಡಲದಲ್ಲಿ ಎಷ್ಟು ವಿದ್ಯುತ್ ಹರಿತಾ ಇದೆ ಎಂಬುದನ್ನು ನಾವು ಕಂಡುಹಿಡಿಯಬೇಕಾದ್ರೆ ನಾವು ಬಳಸುವ ಸೂತ್ರ I = V/R. ಹಾಗಾಗಿ ಈ ಸೂತ್ರವನ್ನು ಬಳಸಿಕೊಂಡು ನಾವೀಗ ಈ ಪ್ರತಿಯೊಂದು ರೋಧಕದ ಮೂಲಕ ಎಷ್ಟು ವಿದ್ಯುತ್ ಹರಿತಾ ಇದೆ ಎಂಬುದನ್ನು ಕಂಡುಹಿಡಿಯೋಣ. ಸೊ ಮೊದಲಿಗೆ ನಾವು 10 ಓಮ್ ರೋಧವನ್ನು ಹೊಂದಿರುವ R1 ರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಎಷ್ಟು ಎಂಬುದನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಈ R1 ರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ I1 = ವಿಭವಾಂತರ V. ವಿಭವಾಂತರ ವಿದ ಬೆಲೆ ಬದಲಾವಣೆ ಆಗುವುದಿಲ್ಲ, ಭಾಗಿಸು ರೋಧಕ R1 ಅಂತ ಬರೆದುಕೊಂಡಿದ್ದೇನೆ. ಈ ಸೂತ್ರದಲ್ಲಿ ನಾವೀಗ ವಿನ ಬೆಲೆ ಎಷ್ಟಿದೆ, ವಿಭವಾಂತರ 24 ಇದೆ, ಭಾಗಿಸು R1ನ ಬೆಲೆ ಎಷ್ಟು, 10 ಆದೇಶಿಸಿದಾಗ V/R1 ಏನಾಗ್ತದೆ, 24/10 ಆಗ್ತದೆ. 24ಕ್ಕೆ 10ರಿಂದ ಭಾಗಿಸಿದಾಗ ಬರುವ ಉತ್ತರ 2.4 ಆಗುವುದರಿಂದ ಮೊದಲನೇ ರೋಧಕ R1ನ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ I1ನ ಬೆಲೆಯಲ್ಲಿ 2.4 ಆಂಪಿಯರ್ ಆಗುತ್ತದೆ. ಇದೇ ರೀತಿ ನಾವೀಗ ಈ R2 ರೋಧಕ ಎರಡನೇ ರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಬಳಸಬೇಕಾದ ಸೂತ್ರ I2 = V/R2 ಆಗ್ತದೆ. ಸೊ ಇಲ್ಲಿ V ಅಂದರೆ ವಿಭವಾಂತರ 24 ವೋಲ್ಟೇಜ್, ಇದರ ಬೆಲೆ ಬದಲಾವಣೆ ಆಗೋದಿಲ್ಲ, ಇದನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. R2 ಅಂದರೆ ಎರಡನೇ ರೋಧಕದ ರೋಧ ಎಷ್ಟು ಕೊಟ್ಟಿದ್ದಾರೆ, 20 ಓಮ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಭಾಗಿಸು 20 ಅಂತ ಬರೆದುಕೊಳ್ಳೋಣ. 2 10 20, 2 12 24 ಆಗ್ತದೆ. 12/10 ಅಂದರೆ 1.2 ಬರುವುದರಿಂದ ಈ ಎರಡನೇ ರೋಧಕ R2ದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಎಷ್ಟಾಗ್ತದೆ, 1.2 ಆಂಪಿಯರ್ ಆಗ್ತದೆ. ಅದೇ ರೀತಿ ನಾವೀಗ R3 ರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಬಳಸಬೇಕಾದ ಸೂತ್ರ I3 = ಅಂದರೆ ಮೂರನೇ ರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ಸಂಕೇತ I3 = V/R3 ಅಂತ ಬರೆದುಕೊಳ್ಬೇಕು. V ಅಂದರೆ ಈ ವಿದ್ಯುತ್ ಮಂಡಲದಲ್ಲಿನ ವಿಭವಾಂತರ, ಇದು ಬದಲಾವಣೆ ಆಗೋದಿಲ್ಲ, ಇದನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಎಷ್ಟಿದೆ, 24 ವೋಲ್ಟ್ ಇದೆ, ಭಾಗಿಸು R3 ಅಂದ್ರೇನು, ಮೂರನೇ ರೋಧಕದ ರೋಧ ಎಷ್ಟು ಕೊಟ್ಟಿದ್ದಾರೆ, 60 ಓಮ್ ಅಂತ ಕೊಟ್ಟಿದ್ದಾರೆ, ಭಾಗಿಸು 60 ಅಂತ ಬರೆದುಕೊಳ್ಳೋಣ. R10 60, R4 24 ಆಗುತ್ತದೆ. 4/10 ಅಂದರೆ 0.4 ಬರೋದ್ರಿಂದ ಮೂರನೇ ರೋಧಕ R3ದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ I3 = ಎಷ್ಟಾಗ್ತದೆ, ಇಲ್ಲಿ 0.4 ಆಂಪಿಯರ್ ಆಗ್ತದೆ. ಹೀಗೆ ನಾವು ಮೊದಲನೇ ರೋಧಕ R1ನ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ 2.4 ಆಂಪಿಯರ್, ಎರಡನೇ ರೋಧಕ R2ದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ I2 = 1.2 ಆಂಪಿಯರ್, ಮೂರನೇ ರೋಧಕ R3ದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ I3 = ಎಷ್ಟಿದೆ, 0.4 ಆಂಪಿಯರನ್ನು ಕಂಡುಹಿಡಿದಿದ್ದೇವೆ. ಇದಾದ ನಂತರ ನಾವೀಗ ಎರಡನೇ ಉಪಪ್ರಶ್ನೆಗೆ ಹೋಗೋಣ. ಎರಡನೇ ಉಪಪ್ರಶ್ನೆಯಲ್ಲಿ ನಮಗೆ ಮಂಡಲದಲ್ಲಿರುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಈ ಮಂಡಲದಲ್ಲಿರುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯುವ ಸೂತ್ರವು IS = I1 + I2 + I3 ಆಗಿದೆ.
ಅಂದರೆ ಈ ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಈ ಮೊದಲನೇ ರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಪ್ಲಸ್ ಎರಡನೇ ರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ I2 ಪ್ಲಸ್ ಮೂರನೇ ರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ I3 ಈ ಮೂರನ್ನು ಕೂಡಿಸಿಕೊಳ್ಳಬೇಕು. ಸೊ ಇಲ್ಲಿ I1 ಅಂದರೆ 2.4 ಆಗಿದೆ, ಪ್ಲಸ್ I2 ಅಂದರೆ ಎರಡನೇ ರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ 1.2 ಆಗಿದೆ, ಪ್ಲಸ್ I3 ಅಂದರೆ ಮೂರನೇ ರೋಧಕ R3ದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಎಷ್ಟು ಬಂದಿದೆ? 0.4 ಬಂದಿದೆ. ಇವಷ್ಟನ್ನು ಕೂಡಿಸಿಕೊಂಡಾಗ ಬರುವ ಉತ್ತರ 2.4 1.2 0.4 ಅಂದರೆ 4 ಆಗೋದ್ರಿಂದ ಮಂಡಲದಲ್ಲಿರುವ ಒಟ್ಟು ವಿದ್ಯುತ್ ಪ್ರವಾಹವು ಇಲ್ಲಿ IS = 4 ಆಂಪಿಯರ್ ಆಗುತ್ತದೆ. ಸೊ ಹೀಗೆ ನಾವು ಪ್ರತಿಯೊಂದು ರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಮತ್ತು ಮಂಡಲದಲ್ಲಿನ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿದ ನಂತರ ನಾವೀಗ ಉಪಪ್ರಶ್ನೆ 3ರಲ್ಲಿ ನೀಡಿರುವ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿಯೋಣ. ಸೊ R1 R2 R3 ರೋಧಕಗಳನ್ನು ಒಂದು ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸಿದಾಗ ಆ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿಯುವ ಸೂತ್ರವು 1/RP = 1/R1 + 1/R2 + 1/R3 ಆಗ್ತದೆ. ನಾವೀಗ ಈ ಸೂತ್ರದ ಮೂಲಕ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿಯೋಣ. ಈ ಸೂತ್ರದಲ್ಲಿ ನಾವೀಗ R1ನ ಬೆಲೆ 10 ಆದೇಶಿಸಿದಾಗ 1/R1 ಏನಾಗ್ತದೆ? 1/10 ಆಗ್ತದೆ. ಹಾಗೆ R2ನ ಬೆಲೆ 20 ಆದೇಶಿಸಿದಾಗ 1/R2 ಏನಾಗ್ತದೆ? 1/20 ಆಗ್ತದೆ. ಅದೇ ರೀತಿ R3ನ ಬೆಲೆ 60 ಆದೇಶಿಸಿದಾಗ 1/R3 ಏನಾಗ್ತದೆ? 1/60 ಆಗುತ್ತದೆ. ನಾವೀಗ ಈ ಛೇದ 10, 20 ಮತ್ತು 60ರ ಲಸವನ್ನು ತೆಗೆಯೋಣ. ಇಲ್ಲಿ 10 ಮತ್ತು 20 ಇವುಗಳು 60ರ ಅಪವರ್ತನಗಳಾಗಿರೋದ್ರಿಂದ, ಅಂದರೆ 10 ಮತ್ತು 20ರ ಮಧ್ಯೆಯಲ್ಲಿ 60 ಬರೋದ್ರಿಂದ 10, 20 ಮತ್ತು 60ರ ಲಸ ಏನಾಗ್ತದೆ? 60 ಆಗುತ್ತದೆ. ಅಥವಾ ಅಪವರ್ತನ ವಿಧಾನದಿಂದಲೂ ಸಹ 10, 20 ಮತ್ತು 60ರ ಲಸವನ್ನು ಕಂಡುಹಿಡಿದು ನೀವು ಈ ಲಸವನ್ನು ಛೇದದಲ್ಲಿ ಬರೀಬಹುದು. ಲಸ ಎಷ್ಟು ಬಂದಿದೆ? 60 ಬಂದಿರೋದ್ರಿಂದ ಛೇದದಲ್ಲಿ 60ಅನ್ನು ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಏನು ಮಾಡಬೇಕಂದ್ರೆ ಈ 1/10ದ ಅಂಶದಲ್ಲಿರುವ 1ಕ್ಕೆ 10 60 ಆಗೋದ್ರಿಂದ 6ರಿಂದ ಗುಣಿಸ್ಕೊಳ್ರಿ, ಪ್ಲಸ್ 1/20ರ ಅಂಶ 1ಕ್ಕೆ 23 60 ಆಗೋದ್ರಿಂದ 3ರಿಂದ ಗುಣಿಸ್ಕೊಳ್ರಿ, ಪ್ಲಸ್ 1/60ರ ಅಂಶ 1ಕ್ಕೆ 61 60 ಆಗೋದ್ರಿಂದ 1ರಿಂದ ಗುಣಿಸ್ಕೊಳ್ರಿ. 1 6 ಪ್ಲಸ್ 1 3 ಪ್ಲಸ್ 1 1 ಭಾಗಿಸು 60 ಇದ್ದಾಗ ಬರ್ಕೊಳ್ರಿ. ಸೊ 6 3 ಮತ್ತು 1 ಕೂಡಿಸಿದಾಗ ಬರುವ ಉತ್ತರ 10 ಭಾಗಿಸು 60 ಇದ್ದಾಗ ಬರೀರಿ. 0 ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ 1/RPಯ ಬೆಲೆಯು 1/6 ಆಗುತ್ತದೆ. ಆದರೆ ಪ್ರಶ್ನೆಯಲ್ಲಿ ನಮ್ಗೆ ಕಂಡುಹಿಡಿಯಲಿಕ್ಕೆ ಹೇಳಿದ್ದು ಮಂಡಲದ ಒಟ್ಟು ರೋಧ RPಯ ಬೆಲೆಯನ್ನು. ಈ RPಯನ್ನು ನಾವು ಬರೀಬೇಕಾದ್ರೆ ಇದರ ವೃತ್ಕ್ರಮವನ್ನು ಬರೀಬೇಕು. ಹಾಗಾಗಿ ಈ ಸಮೀಕರಣದ ಎರಡೂ ಬದಿಯಲ್ಲಿ ನಾವು ವೃತ್ಕ್ರಮವನ್ನು ಬರೀಬೇಕು. ಅಂದರೆ ಛೇದದಲ್ಲಿರುವ ಪದವನ್ನು ಅಂಶಕ್ಕೆ ತೆಗೆದುಕೊಂಡು ಹೋಗಬೇಕು. ಈ 1/RPದ ವೃತ್ಕ್ರಮ ಏನಾಗ್ತದೆ? RP ಆಗ್ತದೆ. ಹಾಗಾಗಿ ಬಲಭಾಗದಲ್ಲೂ 1/6 ಇದೆ. ಈ 1/6ರ ವೃತ್ಕ್ರಮ ಏನಾಗ್ತದೆ? ಅಂದರೆ ಛೇದದಲ್ಲಿರುವ ಪದ 6ಅನ್ನು ಅಂಶಕ್ಕೆ ತೆಗೆದುಕೊಂಡು ಹೋದಾಗ ಏನಾಗ್ತದೆ? 6 ಆಗ್ತದೆ. ಆದ್ದರಿಂದ ಮಂಡಲದ ಒಟ್ಟು ರೋಧ RPಯ ಬೆಲೆಯು ಇಲ್ಲಿ 6 ಓಮ್ ಆಗುತ್ತದೆ. ನಾವೀಗ ವಾಹಕದ ರೋಧಶೀಲತೆಯ ಮೇಲೆ ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಕೆಲವು ಪ್ರಶ್ನೆಗಳನ್ನು ತೆಗೆದುಕೊಳ್ಳೋಣ. ಸೊ ವಾಹಕದ ರೋಧಶೀಲತೆಯನ್ನು ರೋ ಸಂಕೇತಾಕ್ಷರದಿಂದ ಸೂಚಿಸಲಾಗ್ತದೆ. ರೋ = RA/L ಆಗಿದೆ. ಅಂದರೆ ವಾಹಕದ ರೋಧಶೀಲತೆಯನ್ನು ಕಂಡುಹಿಡಿಯುವ ಸೂತ್ರವು ರೋ = RA/L. ಇಲ್ಲಿ R ಅಂದರೆ ವಾಹಕದ ರೋಧ, A ಅಂದರೆ ವಾಹಕದ ಅಡ್ಡ ಕೊಯ್ತದ ವಿಸ್ತೀರ್ಣ, L ಅಂದರೆ ವಾಹಕದ ಉದ್ದವಾಗಿದೆ. ಸೊ ಒಂದು ವೇಳೆ ನಿಮಗೆ ಈ ವಾಹಕದ ಅಡ್ಡ ಕೊಯ್ತದ ವಿಸ್ತೀರ್ಣವನ್ನು ಕೊಡದೇ ಇದ್ದಾಗ ಅದನ್ನು ಈ ಸೂತ್ರದ ಮೂಲಕ ನೀವು ಕಂಡುಹಿಡಿಯಬೇಕಾಗ್ತದೆ. ಅಂದರೆ A = 5D²/4. ಈ ಸೂತ್ರದ ಮೂಲಕ ಇಲ್ಲಿ ಎನ ಬೆಲೆಯನ್ನು ಕಂಡುಹಿಡಿಯಬೇಕಾಗ್ತದೆ. ಇಲ್ಲಿ 5 ಅಂದರೆ 22/7. 5ನ ಬೆಲೆ ನಿಮಗೆ ತಿಳಿದಿದೆ. ಡಿ ಅಂದರೆ ವಾಹಕದ ಅಡ್ಡ ಕೊಯ್ತದ ವ್ಯಾಸವಾಗಿದೆ. ಹಾಗೆ ನಾವು ಈ ಸೂತ್ರದಲ್ಲಿ ಏನ ಬೆಲೆಯನ್ನು ಇಲ್ಲಿ ಆದೇಶಿಸಿದಾಗ A 5D²/4 ಈ ಸೂತ್ರದಲ್ಲಿ ಆದೇಶಿಸಿದಾಗ ವಾಹಕದ ರೋಧಶೀಲತೆ ಸೂತ್ರ ಏನಾಗ್ತದೆ ಅಂದರೆ A 5D²/4L ಆಗ್ತದೆ. ಸೊ ಹಾಗಾಗಿ ನೀವು ಈ ಸೂತ್ರ ಅಥವಾ ಈ ಸೂತ್ರ ಇವೆರಡರಲ್ಲಿ ಯಾವುದಾದ್ರೂ ಒಂದು ಸೂತ್ರವನ್ನು ನೆನಪಿಟ್ಕೊಂಡ್ರೂ ಸಹ ವಾಹಕದ ರೋಧಶೀಲತೆ ಮೇಲೆ ಬರುವಂಥ ಯಾವುದೇ ಪ್ರಶ್ನೆಯನ್ನು ಸುಲಭವಾಗಿ ಬಿಡಿಸಬಹುದು. ಸೊ ಮೊದಲಿಗೆ ನಾವು ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರಲ್ಲಿ 2 ಮಾರ್ಕ್ಸ್ಗೆ ಕೇಳಿದಂಥ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: 2 ಮೀಟರ್ ಉದ್ದದ ಲೋಹದ ತಂತಿಯ ರೋಧವು 20 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ 28 ಓಮ್ ಆಗಿದೆ. ಆ ತಂತಿಯ ವ್ಯಾಸವು 0.04 mm
ಮಿಲಿಮೀಟರ್ ಆದರೆ ಈಗ ಅದೇ ತಾಪಮಾನದಲ್ಲಿ ಲೋಹದ ರೋಧಶೀಲತೆಯು ಎಷ್ಟಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿದಂಥ ದತ್ತಾಂಶಗಳನ್ನ ಒಂದೊಂದಾಗಿ ಬರೆದುಕೊಳ್ಳೋಣ. ಸೊ ಪ್ರಶ್ನೆಯಲ್ಲಿ ನಮಗೆ ಲೋಹದ ತಂತಿಯ ಉದ್ದವನ್ನ 2 ಮೀಟರ್ ಆಗಿ ಕೊಟ್ಟಿರೋದ್ರಿಂದ ಲೋಹದ ತಂತಿಯ ಉದ್ದವನ್ನು ನಾವು ಎಲ್ ಸಂಕೇತಾಕ್ಷರದಿಂದ ಸೂಚಿಸುವುದರಿಂದ ಎಲ್ ಈಸ್ ಈಕ್ವಲ್ ಟು 2 ಮೀಟರ್ ಅಂತ ಬರೆದುಕೊಳ್ಳೋಣ. ಹಾಗೆ ಲೋಹದ ತಂತಿಯ ರೋಧವನ್ನು 28 ಓಮ್ ಆಗಿ ಕೊಟ್ಟಿದ್ದಾರೆ. ರೋಧವನ್ನು ಆರ್ ಸಂಕೇತಾಕ್ಷರದಿಂದ ಸೂಚಿಸುವುದರಿಂದ ಆರ್ ಇಸ್ ಈಕ್ವಲ್ ಟು 28 ಓಮ್ ಅಂತ ಬರೆದುಕೊಳ್ಳೋಣ. ಹಾಗೆ ತಂತಿಯ ವ್ಯಾಸವನ್ನು ಎಷ್ಟು ಕೊಟ್ಟಿದ್ದಾರೆ? 0.04 ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ತಂತಿಯ ವ್ಯಾಸ ಡಿ ಇಸ್ ಈಕ್ವಲ್ ಟು 0.04 ಮಿಲಿಮೀಟರ್ ಅಂತ ಬರೆದುಕೊಳ್ಳೋಣ. ಈ ಮಿಲಿಮೀಟರ್ನ ನಾವು ಲೆಕ್ಕಾಚಾರ ಮಾಡಲಿಕ್ಕೆ ಸುಲಭವಾಗುವ ದೃಷ್ಟಿಯಿಂದ ಮೀಟರ್ಗೆ ಪರಿವರ್ತಿಸ್ಕೊಳ್ಬೇಕು. 1000 ಮಿಲಿಮೀಟರ್ ಅಂದರೆ ಅದು 1 ಮೀಟರ್ಗೆ ಸಮ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ನಾವಿಲ್ಲಿ 0.04 ಮಿಲಿಮೀಟರ್ನ ಮೀಟರ್ಗೆ ಪರಿವರ್ತಿಸಬೇಕಾದ್ರೆ ಇದನ್ನು 1000ದಿಂದ ಭಾಗಿಸ್ಕೊಳ್ಬೇಕು. ಸೊ 0.04 1000ದಿಂದ ಭಾಗಿಸಿಕೊಂಡಾಗ ಬರುವ ಉತ್ತರ 0. ಎಷ್ಟು 0 ಇದೆ? 1 2 3 ಇದೆ. 1 2 3 ಜೊತೆಗೆ ಈ 0 4 0 ನಂತರ 4 ಬರೆದುಕೊಳ್ಬೇಕು. ಸೊ ಇದನ್ನು ನಾವೀಗ ಘಾತಾಂಕ ರೂಪದಲ್ಲಿ ಬರಬೇಕು. ಘಾತಾಂಕ ರೂಪದಲ್ಲಿ ಬರಬೇಕಾದ್ರೆ ಈ ದಶಮಾಂಶ ಬಿಂದು ಇಲ್ಲಿ ಎಷ್ಟು ಸ್ಥಾನದ ನಂತರ ಇದೆ ಅಂತ ನೋಡ್ಕೊಳ್ಬೇಕು. 1 2 3 4 5 ಸ್ಥಾನದ ನಂತರ ಈ ದಶಮಾಂಶ ಬಿಂದು ಇರೋದ್ರಿಂದ ನಾವಿಲ್ಲಿ ಇದನ್ನು ಘಾತಾಂಕ ರೂಪದಲ್ಲಿ ಬರೀಬೇಕಾದ್ರೆ 10 ಘಾತಾಂಕ -5 ಅಂತ ಬರೀಬೇಕು. ಹೀಗೆ ಬರೆದಾಗ ಇದರ ಮುಂದಿನ ಅಂತ ಏನಾಗ್ತದೆ? 4 × 10 ಘಾತಾಂಕ -5 ಮೀಟರ್ ಆಗ್ತದೆ. ಸೊ ಹಾಗಾಗಿ ನಾವಿಲ್ಲಿ 0.04 ಮಿಲಿಮೀಟರನ್ನು ಮೀಟರ್ ರೂಪದಲ್ಲಿ 4 × 10 ಘಾತಾಂಕ -5 ಮೀಟರ್ ಆಗಿ ಬರೆದುಕೊಳ್ಳೋಣ. ಸೊ ಪ್ರಶ್ನೆಯಲ್ಲಿ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿದ್ದು ಲೋಹದ ರೋಧಶೀಲತೆ ರೋ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಎಂದು ಬರೆದುಕೊಳ್ಳೋಣ. ಸೊ ಇಷ್ಟು ದತ್ತಾಂಶಗಳನ್ನು ತಿಳಿದುಕೊಂಡ ನಂತರ ನಾವೀಗ ವಾಹಕದ ರೋಧಶೀಲತೆಯನ್ನು ಕಂಡುಹಿಡಿಯುವ ಸೂತ್ರ ರೋ ಇಸ್ ಈಕ್ವಲ್ ಟು R5d² ಭಾಗಿಸು 4L ಈ ಸೂತ್ರದ ಮೂಲಕ ರೋಧಶೀಲತೆಯನ್ನು ಕಂಡುಹಿಡಿಯೋಣ. ನಾನಿಲ್ಲಿ ಈ ಸೂತ್ರದ ಬದಲಿಗೆ ಈ ಸೂತ್ರವನ್ನು ಬಳಸ್ಕೊಂಡಿದ್ದೇನೆ. ಇವೆರಡು ಒಂದೇ ಸೂತ್ರವಾಗಿದೆ. ಇಲ್ಲಿ ಎ ಅಂದರೆ 5d² ಭಾಗಿಸು 4 ಆಗಿದೆ. ಈ ಸೂತ್ರದಲ್ಲಿ ಎನ ಬೆಲೆ 5d² ಭಾಗಿಸು 4 ಆದೇಶಿಸಿದಾಗ ನಮಗೆ ಈ ಸೂತ್ರ ಸಿಗ್ತದೆ. ಈ ಸೂತ್ರವನ್ನು ಯಾಕೆ ಬಳಸಲಿಲ್ಲ ಅಂದರೆ ಇಲ್ಲಿ ಎ ವಾಹಕದ ಅಡ್ಡ ಕೊಯ್ತದ ವಿಸ್ತೀರ್ಣ ನಮಗೆ ನೀಡಿಲ್ಲ, ಬದಲಿಗೆ ವಾಹಕದ ವ್ಯಾಸದ ಅಳತೆಯನ್ನು ನೀಡಿರೋದ್ರಿಂದ ಈ ಸೂತ್ರದಲ್ಲಿ ವಾಹಕದ ವ್ಯಾಸ ಡಿ ಇರೋದ್ರಿಂದ ಈ ಸೂತ್ರವನ್ನು ಬಳಸ್ಕೊಂಡಿದ್ದೇನೆ. ಸಾಮಾನ್ಯವಾಗಿ ನಾವು ವಾಹಕದ ರೋಧಶೀಲತೆಯನ್ನು ಕಂಡುಹಿಡಿಯಬೇಕಾದ್ರೆ ಇದೇ ಸೂತ್ರವನ್ನು ಬಳಸ್ತೇವೆ. ಸೊ ನಾವೀಗ ಈ ಸೂತ್ರದಲ್ಲಿ ಆರ್, ಫೈ, ಡಿ ಮತ್ತು ಎಲ್ ನ ಬೆಲೆಗಳನ್ನು ಆದೇಶಿಸಿ ವಾಹಕದ ರೋಧಶೀಲತೆ ರೋನ ಬೆಲೆಯನ್ನು ಕಂಡುಹಿಡಿಯೋಣ. ಸೂತ್ರದಲ್ಲಿ ನಾವೀಗ ಆರ್ ನ ಬೆಲೆ 28 ಆದೇಶಿಸೋಣ, ಇಂಟು ಫೈ ನ ಬೆಲೆ 22/7 ಆದೇಶಿಸೋಣ, ಇಂಟು ಡಿ ಈ ಬೆಲೆಯನ್ನು ಆದೇಶಿಸಬೇಕು. 4 × 10 ಘಾತಾಂಕ -5 ಆದೇಶಿಸಿದಾಗ ಡಿ ದ ವರ್ಗ 4 × 10 ಘಾತಾಂಕ -5 ಸಂಪೂರ್ಣ ವರ್ಗ ಆಗ್ತದೆ. ಸಂಪೂರ್ಣ ಭಾಗಿಸು 4 × ಎಲ್ ನ ಬೆಲೆ 2 ಆಗಿರೋದ್ರಿಂದ ಎಲ್ ನ ಬೆಲೆಯನ್ನು 2 ಆದೇಶಿಸೋಣ. ಸೊ ಇದನ್ನು ನಾವೀಗ ಸಂಕ್ಷೇಪಿಸೋಣ. 7 × 7 7 4 28 ಆಗುತ್ತದೆ. ಸೊ 4 × 22 ಅಂದರೆ 88 ಆಗುತ್ತದೆ. ಇಂಟು 4 ವರ್ಗ 16 ಗುಣಿಸು 10 ಘಾತಾಂಕ -5 ಸಂಪೂರ್ಣ ವರ್ಗ ಅಂದರೆ 10 ಘಾತಾಂಕ -5 × 2 -10 ಆಗುತ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿ 4 × 2 ಇದೆ, 4 2 8 ಆಗ್ತದೆ. ಸೊ ನಾವೀಗ ಈ 88ಕ್ಕೆ 8ಇಂದ ಭಾಗಿಸ್ಕೊಳ್ಳೋಣ. 8 1 8 8 1 8 8 1 8 ಆಗುತ್ತದೆ. 11 × 16 ಅಂದರೆ 176 ಆಗುತ್ತದೆ. ಇಂಟು 10 ಘಾತಾಂಕ -10 ಇದ್ದಾಗೆ ಬರೆದುಕೊಂಡಾಗ ಪ್ರಶ್ನೆಯಲ್ಲಿ ಕೇಳಿರುವ ಲೋಹದ ರೋಧಶೀಲತೆ ರೋನ ಬೆಲೆಯು ಇಲ್ಲಿ 176 × 10 ಘಾತಾಂಕ -10 ಓಮ್ ಮೀಟರ್ ಆಗುತ್ತದೆ. ಸೊ ನಾನೀಗ 2020 ವಾರ್ಷಿಕ ಪರೀಕ್ಷೆಯಲ್ಲಿ 2 ಮಾರ್ಕ್ಸ್ಗೆ ಕೇಳಿದ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಪ್ರಶ್ನೆ ಈ ರೀತಿಯಾಗಿದೆ. 30 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನದಲ್ಲಿ 1 ಮೀಟರ್ ಉದ್ದದ ಮ್ಯಾಗ್ನೀಸ್ ತಂತಿಯ ರೋಧಶೀಲತೆಯು 1.84 × 10 ಘಾತಾಂಕ -6 ಓಮ್ ಮೀಟರ್ ಆಗಿದೆ. ವ್ಯಾಸವು 3 × 10 ಘಾತಾಂಕ -4 ಮೀಟರ್ ಆಗಿದೆ. ಈ ತಾಪಮಾನದಲ್ಲಿ ತಂತಿಯ ರೋಧ ಕಂಡುಹಿಡಿಯಿರಿ. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ತಾ ಹೋಗೋಣ. ಪ್ರಶ್ನೆಯಲ್ಲಿ ನಮಗೆ ಮ್ಯಾಗ್ನೀಸ್ ತಂತಿಯ ಉದ್ದವನ್ನು 1 ಮೀಟರ್ ಆಗಿ ಕೊಟ್ಟಿರೋದ್ರಿಂದ ಉದ್ದ ಎಲ್ ಈಸ್ ಈಕ್ವಲ್ ಟು 1 ಮೀಟರ್ ಅಂತ ಬರೆದುಕೊಳ್ಳೋಣ. ಹಾಗೆ ಮ್ಯಾಗ್ನೀಸ್ ತಂತಿಯ ರೋಧಶೀಲತೆ ಎಷ್ಟು ಕೊಟ್ಟಿದ್ದಾರೆ? 1.84 × 10 ಘಾತಾಂಕ -6 ಓಮ್ ಮೀಟರ್ ಅಂತ ಕೊಟ್ಟಿದ್ದಾರೆ. ರೋಧಶೀಲತೆಯನ್ನು ನಾವು ರೋ ಸಂಕೇತಾಕ್ಷರದಿಂದ ಸೂಚಿಸೋದ್ರಿಂದ ರೋ ಈಸ್ ಈಕ್ವಲ್ಸ್ ಟು 1.84 × 10 ಘಾತಾಂಕ -6 ಓಮ್ ಮೀಟರ್ ಅಂತ ಬರೆದುಕೊಳ್ಳೋಣ. ಹಾಗೆ ಮ್ಯಾಗ್ನೀಸ್ ತಂತಿಯ ವ್ಯಾಸವನ್ನು ಎಷ್ಟು ಕೊಟ್ಟಿದ್ದಾರೆ? 3 × 10 ಘಾತಾಂಕ -4 ಮೀಟರ್ ಅಂತ ಕೊಟ್ಟಿರೋದ್ರಿಂದ ವ್ಯಾಸ ಡಿ ಈಸ್ ಈಕ್ವಲ್ ಟು 3 × 10 ಘಾತಾಂಕ -4 ಮೀಟರ್ ಅಂತ ಬರೆದುಕೊಳ್ಳೋಣ. ಸೊ ಇಷ್ಟು ದತ್ತಾಂಶಗಳನ್ನು ನೀಡಿ ಪ್ರಶ್ನೆಯಲ್ಲಿ ನಮಗೆ ತಂತಿಯ ರೋಧ ಆರ್ ನ ಬೆಲೆಯನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಆರ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಎಂದು ಬರೆದುಕೊಳ್ಳೋಣ. ಸೊ ನಾವೀಗ ಎಲ್, ರೋ, ಡಿ ಮತ್ತು ಆರ್ ಗಳನ್ನು ಒಳಗೊಂಡಿರುವ
ವಾಹಕದ ರೋಧಶೀಲತೆಯನ್ನು ಕಂಡುಹಿಡಿಯುವ ಸೂತ್ರ ರೋ ಇಸ್ ಈಕ್ವಲ್ ಟು R5d² ಭಾಗಿಸು 4L. ಈ ಸೂತ್ರದ ಸಹಾಯದಿಂದ ತಂತಿಯ ರೋಧ ಆರ್ನ ಬೆಲೆಯನ್ನು ಕಂಡುಹಿಡಿಯೋಣ. ಈ ಸೂತ್ರದಲ್ಲಿ ನಾವು ತಂತಿಯ ರೋಧ ಆರ್ನ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದ್ದರಿಂದ ಇಲ್ಲಿ ಆರನ್ನು ಸಮೀಕರಣದ ಬಲಭಾಗದಲ್ಲಿ ಇಟ್ಕೊಂಡು 5d² ಭಾಗಿಸು 4 ಸಮೀಕರಣದ ಎಡಭಾಗಕ್ಕೆ ಸ್ಥಳಾಂತರಿಸಬೇಕು. ಹೀಗೆ ಸ್ಥಳಾಂತರಿಸಿದಾಗ ಗುಣಿಸು 5d² ಸಮೀಕರಣದ ಎಡಭಾಗಕ್ಕೆ ಬಂದು ಭಾಗಿಸು 5d² ಆಗ್ತದೆ. ಅದೇ ರೀತಿ ಭಾಗಿಸು 4L ಏನಾಗ್ತದೆ ಅಂದರೆ ಈ ರೋಗೆ ಒರೆ ಗುಣಾಕಾರ ಆಗಿ 4 ಗುಣಿಸು L ರೋ ಆಗುತ್ತದೆ, ಅಂದರೆ 4L ರೋ ಆಗುತ್ತದೆ. ಆದ್ದರಿಂದ ಈ ಸಮೀಕರಣದ ಮುಂದಿನ ಹಂತ ಏನಾಗ್ತದೆ ಅಂದರೆ R ಇಸ್ ಈಕ್ವಲ್ ಟು 4L ರೋ ಭಾಗಿಸು 5d² ಆಗ್ತದೆ. ಈ ಸೂತ್ರದಲ್ಲಿ ನಾವೀಗ L ರೋ 5 ಮತ್ತು D ನ ಬೆಲೆಗಳನ್ನು ಆದೇಶಿಸೋಣ. ಆದ್ದರಿಂದ ನಾವಿಲ್ಲಿ R ಇಸ್ ಈಕ್ವಲ್ ಟು 4 ಇದ್ದಾಗೆ ಬರೆದುಕೊಳ್ಳೋಣ. L ಅಂದರೆ 1 ಆಗಿರೋದ್ರಿಂದ 1 ಬರೆದುಕೊಳ್ಳೋಣ. ಗುಣಿಸು ರೋನ ಬೆಲೆಯನ್ನು ನಮಗೆ 1.84 ಗುಣಿಸು 10⁻⁻6 ಅಂತ ನೀಡಿರೋದ್ರಿಂದ ಈ ರೋನ ಸ್ಥಾನದಲ್ಲಿ 1.84 ಗುಣಿಸು 10⁻⁻6 ಅಂತ ಬರೆದುಕೊಳ್ಳೋಣ. ಸಂಪೂರ್ಣ ಭಾಗಿಸು ಛೇದದಲ್ಲಿ 5 ಇದೆ, 5ನ ಬೆಲೆ 22/7 ಇಂಟು ಡಿ ನ ಬೆಲೆ ನಮಗೆ 3 ಗುಣಿಸು 10⁻⁻4 ಅಂತ ನೀಡಿರೋದ್ರಿಂದ ಡಿ ನ ಸ್ಥಾನದಲ್ಲಿ 3 ಗುಣಿಸು 10⁻⁻4 ಅಂತ ಬರೆದುಕೊಂಡಾಗ ಡಿ ದ ವರ್ಗ ಏನಾಗ್ತದೆ, ಇದರ ವರ್ಗ ಆಗ್ತದೆ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 2 1 2 2 1 2 2 2 4 ಆಗುತ್ತದೆ. ಮುಂದಿನ ಹಂತದಲ್ಲಿ ಈ ಛೇದದಲ್ಲಿರುವ 7ಅನ್ನು ಅಂಶಕ್ಕೆ ತೆಗೆದುಕೊಂಡಾಗ ಇದು 2ಕ್ಕೆ ಗುಣಿಸಲ್ಪಟ್ಟು 7 2 14 ಆಗುತ್ತದೆ. ಗುಣಿಸು 14 ಗುಣಿಸು 1 ಅಂದರೆ 14 ಆಗುತ್ತದೆ. ಗುಣಿಸು 1.84 ಗುಣಿಸು 10⁻⁻6 ಆಗುತ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿ 11 ಉಳಿದಿದೆ ಇಂಟು 3ರ ವರ್ಗ 3 3 9 ಇಂಟು 10⁻⁻4 ಸಂಪೂರ್ಣ ವರ್ಗ ಅಂದರೆ 10⁻⁻4 ಇಂಟು 2 -8 ಆಗುತ್ತದೆ. 14 ಮತ್ತು 1.84 ಗುಣಿಸಿಕೊಂಡಾಗ ಬರುವ ಉತ್ತರ 25.76 ಗುಣಿಸು 10⁻⁻6 ಭಾಗಿಸು 10⁻⁻8 ಅಂದರೆ 10⁻⁻6 ಪ್ಲಸ್ 8 ಆಗುತ್ತದೆ. 10⁻⁻6 ಪ್ಲಸ್ 8 ಅಂದರೆ 10ರ ವರ್ಗ ಆಗುತ್ತದೆ. ಹಾಗಾಗಿ 10⁻⁻6 ಭಾಗಿಸು 10⁻⁻8 ಸ್ಥಾನದಲ್ಲಿ 10ರ ವರ್ಗ ಅಂತ ಬರೆದುಕೊಳ್ಳೋಣ. ಸಂಪೂರ್ಣ ಭಾಗಿಸು 11 99 ಆಗುತ್ತದೆ. 25.76ಗೆ 99ರಿಂದ ಭಾಗಿಸಿಕೊಂಡು 10ರ ವರ್ಗ ಅಥವಾ 100ರಿಂದ ಗುಣಿಸಿಕೊಂಡಾಗ ಬರುವ ಉತ್ತರ 26.02. ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ತಂತಿಯ ರೋಧವು R ಇಸ್ ಈಕ್ವಲ್ ಟು 26.02 ಓಮ್ ಆಗುತ್ತದೆ. ಸೊ ನಾನೀಗ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರುವ ಮತ್ತೊಂದು 2 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಪ್ರಶ್ನೆ ಈ ರೀತಿಯಾಗಿದೆ. ಉದ್ದ L ಮತ್ತು ಅಡ್ಡ ಕೊಯ್ತ A ಇರುವ ಒಂದು ವಾಹಕ ತಂತಿಯ ರೋಧವು 4 ಓಮ್ ಆಗಿದೆ. ಅದೇ ರೀತಿ ಇನ್ನೊಂದು ವಾಹಕ ತಂತಿಯ ಉದ್ದ L/2 ಮತ್ತು ಅಡ್ಡ ಕೊಯ್ತ 2A ಆದಾಗ ಅದರ ರೋಧವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಈ ಲೆಕ್ಕವನ್ನು ಬಿಡಿಸಬೇಕಾದ್ರೆ ಇಲ್ಲಿ ನಾವು ಬಳಸಬೇಕಾದ ಸೂತ್ರ ರೋಧಶೀಲತೆ ರೋ, ರೋಧ R, ಅಡ್ಡ ಕೊಯ್ತ A, ತಂತಿಯ ಉದ್ದ L ಅನ್ನು ಒಳಗೊಂಡಿರುವ ರೋಧಶೀಲತೆ ರೋ ಅನ್ನು ಕಂಡುಹಿಡಿಯುವ ಸೂತ್ರ ರೋ ಇಸ್ ಈಕ್ವಲ್ ಟು RA/L. ಈ ಸೂತ್ರದಲ್ಲಿ ನಾವು ರೋಧ R ಅನ್ನು ಕಂಡುಹಿಡಿದಾಗ ಅಂದರೆ ರೋಧ Rಗೆ ಈ ಸೂತ್ರವನ್ನು ಬಿಡಿಸಿಕೊಂಡಾಗ ಈ ಸೂತ್ರವು R ಇಸ್ ಈಕ್ವಲ್ಸ್ ಟು L ಗುಣಿಸು ರೋ ಭಾಗಿಸು A ಆಗ್ತದೆ. ನಾವೀಗ ಈ ಸೂತ್ರದ ಸಹಾಯದಿಂದ ಪಡೆದಂಥ ರೋಧ R ಇಸ್ ಈಕ್ವಲ್ ಟು L ರೋ ಭಾಗಿಸು A ಈ ಸೂತ್ರದ ಸಹಾಯದಿಂದ ಈ ಪ್ರಶ್ನೆಯನ್ನು ಬಿಡಿಸಬೇಕು. ಇಲ್ಲಿ R ಅಂದರೆ ತಂತಿಯ ರೋಧವಾಗಿದೆ. ಪ್ರಶ್ನೆಯಲ್ಲಿ ನಮಗೆ 2 ತಂತಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ತಂತಿಯ ಉದ್ದ ಎಷ್ಟು ಕೊಟ್ಟಿದ್ದಾರೆ, L ಅಂತ ಕೊಟ್ಟಿದ್ದಾರೆ. ಅಡ್ಡ ಕೊಯ್ತ ಏನು ಕೊಟ್ಟಿದ್ದಾರೆ, A ಅಂತ ಕೊಟ್ಟಿದ್ದಾರೆ. ಹಾಗೆ ತಂತಿಯ ರೋಧ ಎಷ್ಟು ಕೊಟ್ಟಿದ್ದಾರೆ, R ನ ಬೆಲೆ 4 ಓಮ್ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ನಾವಿಲ್ಲಿ ಮೊದಲನೇ ತಂತಿಯ ರೋಧ R1 ಅಂತ ತೆಗೆದುಕೊಳ್ಳೋಣ. ಯಾಕಂದರೆ 2 ತಂತಿಗಳು ಇರೋದ್ರಿಂದ ಮೊದಲನೇ ತಂತಿಯ ರೋಧವನ್ನು R1 ಆಗಿ, ಎರಡನೇ ತಂತಿಯ ರೋಧವನ್ನು R2 ಆಗಿ ತೆಗೆದುಕೊಂಡ್ರೆ ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗ್ತದೆ. ಹಾಗಾಗಿ ನಾವಿಲ್ಲಿ ಮೊದಲನೇ ತಂತಿಯ ರೋಧ R1 ಅಂತ ಬರೆದುಕೊಂಡು ಇಸ್ ಈಕ್ವಲ್ ಟು ಸೂತ್ರ L ರೋ ಭಾಗಿಸು A ಅಂತ ಬರೆದುಕೊಳ್ಳೋಣ. ಸೊ ಇಲ್ಲಿ ಮೊದಲನೇ ತಂತಿಯ ರೋಧವನ್ನು ನಮಗೆ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 4 ಓಮ್ ಆಗಿ ಕೊಟ್ಟಿರೋದ್ರಿಂದ R1 ಇಸ್ ಈಕ್ವಲ್ ಟು 4 ಓಮ್ ಅಥವಾ L ರೋ ಭಾಗಿಸು A ನ ಬೆಲೆ ಏನಾಗ್ತದೆ, ಇಲ್ಲಿ 4 ಓಮ್ ಆಗ್ತದೆ. ಸೊ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ 2ನೇ ವಾಹಕ ತಂತಿಯ ರೋಧವನ್ನು ಕಂಡುಹಿಡಿಯಬೇಕಾಗಿದೆ. ಈ 2ನೇ ವಾಹಕ ತಂತಿಯ ಉದ್ದ ಎಷ್ಟು ಕೊಟ್ಟಿದ್ದಾರೆ ಅಂದರೆ L/2 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ಸೂತ್ರದಲ್ಲಿ L ನ ಸ್ಥಾನದಲ್ಲಿ ಅಂದರೆ ತಂತಿಯ ಸ್ಥಾನದಲ್ಲಿ ತಂತಿಯ ಉದ್ದ, 2ನೇ ತಂತಿಯ ಉದ್ದ L/2 ಬರೆದುಕೊಳ್ಳೋಣ ಇಂಟು ರೋಧಶೀಲತೆ ರೋ ಅನ್ನು ಇದ್ದಾಗೆ ಬರೆದುಕೊಳ್ಳೋಣ ಭಾಗಿಸು 2ನೇ ತಂತಿಯ ಅಡ್ಡ ಕೊಯ್ತವನ್ನು 2A ಕೊಟ್ಟಿರೋದ್ರಿಂದ ನಾವಿಲ್ಲಿ ಅಡ್ಡ ಕೊಯ್ತ A ನ ಸ್ಥಾನದಲ್ಲಿ 2A ಅನ್ನು ಆದೇಶಿಸಿಕೊಂಡಾಗ 2ನೇ ತಂತಿಯ ರೋಧ R2 ಏನಾಗ್ತದೆ, L/2 ಇಂಟು ರೋ ಭಾಗಿಸು 2A ಆಗ್ತದೆ. ನಾವೀಗ ಇದನ್ನು ಸಂಕ್ಷೇಪಿಸೋಣ. ಸೊ 1/2 ಗುಣಿಸು 2 4 ಆಗುತ್ತದೆ. 1/4 ಇಂಟು L ರೋ ಭಾಗಿಸು A ಆಗ್ತದೆ. ಇಸ್ ಈಕ್ವಲ್ಸ್ ಟು ಈ 1/2
1/4 ಇದ್ದ ಹಾಗೆ ಬರೆದುಕೊಳ್ಳೋಣ. ಎಲ್ಲರೂ ಭಾಗಿಸು ಎನ ಬೆಲೆ ಎಷ್ಟಿದೆ ಅಂದರೆ ಮೊದಲನೇ ತಂತಿಯ ರೋಧ ಎಷ್ಟು ಕೊಟ್ಟಿದ್ದಾರೆ, 4 ಓಮ್ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಭಾಗಿಸು ಎನ ಸ್ಥಾನದಲ್ಲಿ ನಾವು 4 ಆದೇಶಿಸಿಕೊಂಡಾಗ ಮುಂದಿನ ಹಂತ ಏನಾಗ್ತದೆ, 1/4 × 4 ಆಗ್ತದೆ. ಇಲ್ಲಿ 4 ಮತ್ತು 4 ಕ್ಯಾನ್ಸಲ್ ಮಾಡಿಕೊಂಡಾಗ ಎರಡನೇ ತಂತಿಯ ರೋಧ R2ನ ಬೆಲೆಯು 1 ಓಮ್ ಆಗುತ್ತದೆ. ಹೀಗೆ ಅತ್ಯಂತ ಸುಲಭವಾಗಿ ಈ ಲೆಕ್ಕವನ್ನು ನಾವು ಬಿಡಿಸಬಹುದು. ಸೊ ನಾವೀಗ ಈ ವರ್ಷದ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ 1 ಮಾರ್ಕ್ಸ್ಗೆ ಕೇಳಲಾದ ಒಂದು ಸಿಂಪಲ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. 25 ವೋಲ್ಟ್ ವಿಭವಾಂತರ ಹೊಂದಿರುವ 2 ಬಿಂದುಗಳ ನಡುವೆ 5 ಕೂಲಂಬ್ ಆವೇಶಗಳು ಚಲಿಸಿದಾಗ ನಡೆದ ಕೆಲಸ ಎಷ್ಟು ಅಂತ ಕೇಳಿದ್ದಾರೆ. ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶವನ್ನು ಬರೆದುಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ ವಿಭವಾಂತರ ವಿ ಅನ್ನ 25 ವೋಲ್ಟ್ ಆಗಿ ಕೊಟ್ಟಿದ್ದಾರೆ. ಹಾಗೆ ಆವೇಶ ಎಷ್ಟು ಕೊಟ್ಟಿದ್ದಾರೆ, 5 ಕೂಲಂಬ್ ಆಗಿ ಕೊಟ್ಟಿರೋದ್ರಿಂದ ಆವೇಶವನ್ನು ನಾವು ಅಂದರೆ ವಿದ್ಯುತ್ ಆವೇಶವನ್ನು ನಾವು ಕ್ಯೂ ಸಂಕೇತಾಕ್ಷರದಿಂದ ಸೂಚಿಸೋದ್ರಿಂದ ಕ್ಯೂ ಈಸ್ ಈಕ್ವಲ್ ಟು 5 ಕೂಲಂಬ್ ಅಂತ ಬರೆದುಕೊಳ್ಳೋಣ. ಸೊ 25 ವೋಲ್ಟ್ ವಿಭವಾಂತರ ಹೊಂದಿರುವ 2 ಬಿಂದುಗಳ ನಡುವಿನ ಆವೇಶಗಳು 5 ಕೂಲಂಬ್ ಆಗಿದ್ದರೆ ನಡೆದ ಕೆಲಸವನ್ನು ಕಂಡುಹಿಡಿಯುವ ಸೂತ್ರ ಕೆಲಸ W ಈಸ್ ಈಕ್ವಲ್ಸ್ ಟು ವಿ ಇಂಟು ಕ್ಯೂ ಆಗಿದೆ. ನಾವೀಗ ಈ ಸೂತ್ರದಲ್ಲಿ ವಿನ ಬೆಲೆ 25 ಗುಣಿಸು ಕ್ಯೂನ ಬೆಲೆ 5 ಆದೇಶಿಸಿದಾಗ ಇದರ ಮುಂದಿನ ಹಂತ ಏನಾಗ್ತದೆ, W ಈಸ್ ಈಕ್ವಲ್ ಟು 25 ಗುಣಿಸು 5 ಆಗುತ್ತದೆ. 25 5 ಎಷ್ಟಾಗ್ತದೆ, 125 ಆಗುವುದರಿಂದ ಇಲ್ಲಿ ನಡೆದ ಕೆಲಸ ಎಷ್ಟಾಗ್ತದೆ ಅಂದರೆ W ಈಸ್ ಈಕ್ವಲ್ ಟು 125 ಜೌಲ್ ಆಗುತ್ತದೆ. ಸೊ ನಾವೀಗ ಈ ವರ್ಷದ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಕೇಳಲಾದ 2 ಮಾರ್ಕ್ಸಿನ ಒಂದು ಇಂಪಾರ್ಟೆಂಟ್ ಕ್ವಶನ್ ಅನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ವಿದ್ಯುತ್ ಬಲ್ಬ್ನ ತಂತುವಿನ ರೋಧವು 880 ಓಮ್ ಮತ್ತು ವಿದ್ಯುತ್ ಹೀಟರ್ನ ಸುರುಳಿಯ ರೋಧವು 1100 ಓಮ್ ಆಗಿದೆ. ಇವೆರಡನ್ನು 220 ವೋಲ್ಟ್ ವಿಭವಾಂತರದ ವಿದ್ಯುತ್ ಮೂಲಕ್ಕೆ ಸಂಪರ್ಕಿಸಲಾಗಿದೆ. ಹಾಗಾದರೆ ಉಪಪ್ರಶ್ನೆಯಲ್ಲಿ ಪ್ರತಿ ಉಪಕರಣವು ಸೆಳೆಯುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ಉಪಪ್ರಶ್ನೆ ಬಿ ಯಲ್ಲಿ ಯಾವ ಉಪಕರಣವು ಹೆಚ್ಚು ವಿದ್ಯುತ್ ಪ್ರವಾಹವನ್ನು ಸೆಳೆಯುತ್ತದೆ ಅಂತ ನಮಗೆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಇಲ್ಲಿ ನಮಗೆ ನೀಡಿರುವ ಪ್ರಶ್ನೆಯಲ್ಲಿ 2 ವಿದ್ಯುತ್ ಉಪಕರಣಗಳಿವೆ. ಒಂದು ವಿದ್ಯುತ್ ಬಲ್ಬ್ ಇದೆ, ಮತ್ತೊಂದು ವಿದ್ಯುತ್ ಹೀಟರ್ ಇದೆ. ಈ ವಿದ್ಯುತ್ ಬಲ್ಬ್ನ ತಂತುವಿನ ರೋಧ ಎಷ್ಟಿದೆ, 880 ಓಮ್ ಅಂತ ಕೊಟ್ಟಿದ್ದಾರೆ. ಹಾಗೆ ವಿದ್ಯುತ್ ಹೀಟರ್ನ ಸುರುಳಿಯ ರೋಧ ಎಷ್ಟು ಕೊಟ್ಟಿದ್ದಾರೆ, 1100 ಓಮ್ ಅಂತ ಕೊಟ್ಟಿದ್ದಾರೆ. ಇವೆರಡು ವಿದ್ಯುತ್ ಉಪಕರಣಗಳನ್ನು 220 ವೋಲ್ಟ್ ವಿಭವಾಂತರವಿರುವ ವಿದ್ಯುತ್ ಮೂಲಕ್ಕೆ ಸಂಪರ್ಕಿಸಲಾಗಿದೆ. ಅಂದರೆ ಈ 2 ವಿದ್ಯುತ್ ಉಪಕರಣಗಳ ವಿಭವಾಂತರ ಏನಿದೆ ಒಂದೇ ಆಗಿದೆ, 220 ವೋಲ್ಟ್. ಹೀಗಿದ್ದಾಗ ಪ್ರತಿ ಉಪಕರಣ ಅಂದರೆ ವಿದ್ಯುತ್ ಬಲ್ಬ್ ಮತ್ತು ವಿದ್ಯುತ್ ಹೀಟರ್ ಬಳಸುವಂಥ ವಿದ್ಯುತ್ ಪ್ರವಾಹ ಎಷ್ಟು ಎಂಬುದನ್ನು ನಾವು ಪ್ರಶ್ನೆ ಎದಲ್ಲಿ ಕಂಡುಹಿಡಿದರೆ, ಉಪಪ್ರಶ್ನೆ ಬಿ ಯಲ್ಲಿ ನಮಗೆ ಯಾವ ಉಪಕರಣವು ಹೆಚ್ಚು ವಿದ್ಯುತ್ ಪ್ರವಾಹವನ್ನು ಬಳಸ್ತಾ ಇದೆ ಎಂಬುದನ್ನು ಉಪಪ್ರಶ್ನೆ ಬಿ ಯಲ್ಲಿ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ಮೊದಲಿಗೆ ನಾವು ವಿದ್ಯುತ್ ಬಲ್ಬ್ ಎಷ್ಟು ವಿದ್ಯುತ್ ಪ್ರವಾಹವನ್ನು ಸೆಳೀತಾ ಇದೆ ಎಂಬುದನ್ನು ಕಂಡುಹಿಡಿಯೋಣ. ಸೊ ವಿದ್ಯುತ್ ಬಲ್ಬ್ನ ತಂತುವಿನ ರೋಧ ಎಷ್ಟು ಕೊಟ್ಟಿದ್ದಾರೆ, 880 ಓಮ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವಿಲ್ಲಿ ವಿದ್ಯುತ್ ಬಲ್ಬ್ನ ತಂತುವಿನ ರೋಧ R1 ಈಸ್ ಈಕ್ವಲ್ ಟು 880 ಓಮ್ ಅಂತ ಬರೆದುಕೊಳ್ಳೋಣ. ಹಾಗೆ ಇದರ ವಿಭವಾಂತರ ಎಷ್ಟಿದೆ, 220 ವೋಲ್ಟ್ ಅಂತ ಇರೋದ್ರಿಂದ ವಿ ಈಸ್ ಈಕ್ವಲ್ ಟು 220 ವೋಲ್ಟ್ ಅಂತ ಬರೆದುಕೊಳ್ಳೋಣ. ನಾವೀಗ ವಿದ್ಯುತ್ ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬೇಕಾದ್ರೆ ಬಳಸಬೇಕಾದ ಸೂತ್ರ I ಈಸ್ ಈಕ್ವಲ್ ಟು ವಿ ಭಾಗಿಸು R. ಈ ಸೂತ್ರದಲ್ಲಿ ವಿ ಬದಲಾವಣೆ ಆಗುವುದಿಲ್ಲ, ಅಂದರೆ ವಿಭವಾಂತರ ವಿ 2 ವಿದ್ಯುತ್ ಉಪಕರಣಗಳದ್ದು ಒಂದೇ ಇದೆ. ಹಾಗಾಗಿ ವಿ ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ I1 ಅಂದರೆ ವಿದ್ಯುತ್ ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹ ಆಗಿದೆ. I1 ಈಸ್ ಈಕ್ವಲ್ ಟು ವಿ ಎಷ್ಟು ಕೊಟ್ಟಿದ್ದಾರೆ, 220 ಅಂತ ಕೊಟ್ಟಿದ್ದಾರೆ, ಭಾಗಿಸು ವಿದ್ಯುತ್ ಬಲ್ಬ್ನ ತಂತುವಿನ ರೋಧ ಎಷ್ಟು ಕೊಟ್ಟಿದ್ದಾರೆ, R1 880 ಅಂತ ಕೊಟ್ಟಿರೋದ್ರಿಂದ ಛೇದದಲ್ಲಿ 880 ಬರೆದುಕೊಳ್ಳೋಣ. ಈಗ ನಾವು ಸಂಕ್ಷೇಪಿಸೋಣ. 0 0 ತೆಗೆರಿ, 22 1 22 4 88 ಆಗ್ತದೆ. 1/4 ಅಂದರೆ 0.25 ಆಗುವುದರಿಂದ ವಿದ್ಯುತ್ ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟಾಗ್ತದೆ ಅಂದರೆ 0.25 ಆಂಪಿಯರ್ ಆಗ್ತದೆ. ಇದೇ ರೀತಿ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ಮತ್ತೊಂದು ವಿದ್ಯುತ್ ಉಪಕರಣ ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಎಂಬುದನ್ನು ನಾವಿಲ್ಲಿ ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ವಿದ್ಯುತ್ ಹೀಟರ್ ಅಂತ ಬರೆದುಕೊಂಡಿದ್ದೇನೆ. ವಿದ್ಯುತ್ ಹೀಟರ್ ಬಳಸುವಂಥ ವಿಭವಾಂತರ ಎಷ್ಟಿದೆ, 220 ವೋಲ್ಟ್ ಇದೆ. ಸೇಮ್ ಆ್ಯಸ್ ವಿದ್ಯುತ್ ಬಲ್ಬ್ ಎಷ್ಟು ಸೆಳೀತಾ ಇದೆಯಲ್ಲ ಅಷ್ಟೇ ವಿಭವಾಂತರವನ್ನು ವಿದ್ಯುತ್ ಹೀಟರ್ ಸೆಳೀತಾ ಇದೆ. ಆದರೆ ಈ ವಿದ್ಯುತ್ ಹೀಟರ್ನ ಸುರುಳಿಯ ರೋಧ ಎಷ್ಟು ಕೊಟ್ಟಿದ್ದಾರೆ, 1100 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ವಿದ್ಯುತ್ ಹೀಟರ್ನ ಸುರುಳಿಯ ರೋಧ R2 ಈಸ್ ಈಕ್ವಲ್ ಟು 1100 ಓಮ್ ಅಂತ ಬರೆದುಕೊಳ್ಳೋಣ. ಯಾಕಂದರೆ ಇಲ್ಲಿ ನಾವು R1 ಅನ್ನು ಬಳಸಿದ್ದೇವೆ ವಿದ್ಯುತ್ ಬಲ್ಬ್ನ ರೋಧಕ್ಕೆ. ಹಾಗಾಗಿ ಇಲ್ಲಿ ವಿದ್ಯುತ್ ಹೀಟರ್ನ ರೋಧಕ್ಕೆ R2 ಅನ್ನು ಬಳಸಬೇಕು. ಯಾಕಂದರೆ ಎರಡು ಬೇರೆ ಬೇರೆ ಆಗಿದೆಯಲ್ಲ, ಅದಕ್ಕಾಗಿ ಇದನ್ನು R1 ಆಗಿ ಇದನ್ನು R2 ಆಗಿ ಬಳಸಬೇಕು. ನಾವೀಗ ವಿದ್ಯುತ್ ಹೀಟರ್ ಉಪಕರಣವು ಸೆಳೆಯುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬೇಕಾದ್ರೆ ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹವನ್ನು I2 ಅಂತ ಸೂಚಿಸೋಣ. I2 ಈಸ್ ಈಕ್ವಲ್ ಟು ವಿ ವಿಭವಾಂತರದಲ್ಲಿ ಏನು ಬದಲಾವಣೆ ಇಲ್ಲ, ಭಾಗಿಸು ವಿದ್ಯುತ್ ಹೀಟರ್ನ ಸುರುಳಿಯ ರೋಧವನ್ನು R2 ಆಗಿ ಬರೆದುಕೊಳ್ಳೋಣ. ಸೊ ವಿ ಅಂದರೆ ಇಲ್ಲಿ 220 ಆಗಿದೆ, ಭಾಗಿಸು R2 ಅಂದರೆ 1100 ಆಗಿದೆ.
ಇಲ್ಲಿ 0 0 ಕ್ಯಾನ್ಸಲ್ ಮಾಡಿರಿ. 11 2 22, 11 10 110 ಆಗ್ತದೆ. 2/10 ಅಂದರೆ 0.2 ಆಗುವುದರಿಂದ ಇಲ್ಲಿ ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟಾಗ್ತದೆ ಅಂದರೆ 0.2 ಓಮ್ ಆಗುತ್ತದೆ. ಹೀಗೆ ನಾವು ಉಪಪ್ರಶ್ನೆ ಎದಲ್ಲಿ ಕೇಳಿರುವ ವಿದ್ಯುತ್ ಬಲ್ಬ್ ಮತ್ತು ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿದ ನಂತರ ನಾವೀಗ ಇದರ ಆಧಾರದ ಮೇಲೆ ಉಪಪ್ರಶ್ನೆ ಬಿ ದಲ್ಲಿ ಕೇಳಿರುವ ಯಾವ ಉಪಕರಣವು ಅಂದರೆ ಇವುಗಳಲ್ಲಿ ಯಾವ ಉಪಕರಣ ವಿದ್ಯುತ್ ಬಲ್ಬ್ ಮತ್ತು ವಿದ್ಯುತ್ ಹೀಟರ್ಗಳಲ್ಲಿ ಯಾವ ಉಪಕರಣವು ಹೆಚ್ಚು ವಿದ್ಯುತ್ ಪ್ರವಾಹವನ್ನು ಸೆಳೆಯುತ್ತದೆ ಎಂಬುದನ್ನು ಕಂಡುಹಿಡಿಯಬೇಕು. ಸೊ ಇಲ್ಲಿ ಸ್ಪಷ್ಟವಾಗಿ ವಿದ್ಯುತ್ ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು 0.25 ಆಂಪಿಯರ್ ಆಗಿದ್ದರೆ ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು 0.2 ಓಮ್ ಆಗಿದೆ. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ವಿದ್ಯುತ್ ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹ 0.25 ಆಂಪಿಯರ್ ಆಗಿರೋದ್ರಿಂದ ಅಂದರೆ ವಿದ್ಯುತ್ ಹೀಟರ್ಗಿಂತ 0.05 ಹೆಚ್ಚಿಗೆ ವಿದ್ಯುತ್ ಪ್ರವಾಹವನ್ನು ವಿದ್ಯುತ್ ಬಲ್ಬ್ ಸೆಳೆಯೋದ್ರಿಂದ ಇಲ್ಲಿ ವಿದ್ಯುತ್ ಬಲ್ಬ್ ಹೆಚ್ಚು ವಿದ್ಯುತ್ ಪ್ರವಾಹವನ್ನು ಸೆಳೆಯುತ್ತದೆ.